ಈ ಗೋಷ್ಠಿಯ ನಿರ್ವಹಣೆಯನ್ನು ಬೇಲೂರು ರಘುನಂದನ್ ಸರ್ ನಿರ್ವಹಿಸಿಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ವೇದಿಕೆಯನ್ನು ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಒಂದು ಮುನ್ನೋಟ ಎನ್ನುವ ವಿಷಯಕ್ಕೆ ಅನುಗುಣವಾಗಿ ನಾವು 440 ಮುನ್ನೋಟಗಳನ್ನು ಕೂಡ ಮಾತನಾಡಲು ಸಾಧ್ಯತೆ ಇರುವ ಸಬ್ಜೆಕ್ಟನ್ನು ನಿಮ್ಮ ಮುಂದೆ ಮಂಡಿಸುವ ಪ್ರಯತ್ನವನ್ನು ಮಾಡ್ತೇವೆ. ವೇದಿಕೆಯಲ್ಲಿ ನನ್ನ ಜೊತೆ ಶ್ರೀಧರರು, ಕರ್ಕಿಯವರು ಮತ್ತು ವಿಕ್ರಮ್ ಅವರಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಮತ್ತು ಪ್ರೀತಿಯ ಸ್ವಾಗತವನ್ನು ನಾನು ಕೋರ್ತೇನೆ. ಆರಂಭದಲ್ಲಿ ಈ ವಿಷಯವನ್ನು ಕುರಿತು ಒಂದು 4 ಅಥವಾ ಒಂದು 5-6 ವಿಚಾರಗಳನ್ನ ಮುಂದಿಟ್ಟು ಆನಂತರ ನಾವೆಲ್ಲರೂ ಒಟ್ಟಿಗೆ ಈ ವಿಚಾರವನ್ನು ಮುನ್ನಡೆಸುವ ಪ್ರಯತ್ನವನ್ನು ಮಾಡ್ತೇನೆ. ನನಗನ್ಸೋದು ಕನ್ನಡ ಸಾಹಿತ್ಯ ಅನ್ನುವುದು ಕನ್ನಡ ಮತ್ತು ಸಾಹಿತ್ಯ, ಭಾಷೆ ಮತ್ತು ಅಭಿವ್ಯಕ್ತಿ ಈ ಥರದ ಒಂದು ವಿಭಾಗೀಕರಿಸಿಕೊಂಡು ನೋಡೋದೇ ಆದರೆ ಅಕ್ಷರ ಹುಟ್ಟೋದಕ್ಕಿಂತ ಮುಂಚೆ ಹುಟ್ಟಿದ್ದು ಭಾವನೆಯ ನಂತರ ನಾವು ಅದನ್ನು ಹೆಣೆದು ಸಾಹಿತ್ಯವನ್ನು ಮಾಡಿದ್ದೇವೆ. ಮನುಷ್ಯ ಸಂಸ್ಕೃತಿ ಅಥವಾ ಮನುಷ್ಯ ಕುಲ ಅಥವಾ ಮನುಷ್ಯ ಹುಟ್ಟಿದಾಗ ಅವನು ಪರಸ್ಪರ ಸಂವಹನಕ್ಕೆ ಅಂತ ಇಟ್ಕೊಂಡಿದ್ದು ಒಂದು ಆಂಗಿಕ ಅಭಿವ್ಯಕ್ತಿ, ಆನಂತರ ಭಾಷೆ, ಆನಂತರ ಸಾಹಿತ್ಯ. ಹಾಗಾಗಿ ಯಾವುದೇ ಒಂದು ಕನ್ನಡ ಅಥವಾ ಜಗತ್ತಿನ ಯಾವುದೇ ಭಾಷೆ ಮತ್ತು ಸಾಹಿತ್ಯವನ್ನು ನೋಡುವಾಗ ಅದಕ್ಕೆ ಒಂದು ಮುನ್ನೋಟ ಇದೆ ಅಂತ ನಾನು ಅನಿಸೋದಿಲ್ಲ. ಯಾಕಂದರೆ ಒಂದು ಸಾಹಿತ್ಯ ಕೃತಿ ಹುಟ್ಟಬೇಕಂದ್ರೆ ಆಯಾ ಲೇಖಕನ ಜಾಗ ಅಂದರೆ ಭೂಗೋಳ, ಸಂಸ್ಕೃತಿ ಅಥವಾ ಅಭಿವ್ಯಕ್ತಿ, ಜೀವನ ಕ್ರಮ ಎಲ್ಲವೂ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಲವಾರು ಮುನ್ನೋಟಗಳೆಲ್ಲ ಸೇರಿ ಒಂದಾಗಿ ಬರ್ತಾ ಇರುತ್ತೆ. ಸೊ ಇದು ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾವು 4 ಬಗೆಯ ಮುನ್ನೋಟಗಳನ್ನೇನಾದರೂ ಮಾತನಾಡೋದಕ್ಕೆ ಸಾಧ್ಯ ಆದರೆ ಆಮೇಲೆ ಆ ಬಗೆಗಳೆಲ್ಲ ಸೇರಿಕೊಂಡು ಒಂದಾಗ್ಬೋದೇನೋ ಅಂತ ನಂದು ಅಭಿಪ್ರಾಯ. ಇನ್ನೊಂದು 2 ವಿಚಾರಗಳನ್ನ ಮಾತಾಡಿ ನಾನು ನನ್ನ ಸಹ ಸಂಗಡಿಗರು ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೇನೆ. ನಾವೆಲ್ಲರೂ ಈಗಾಗಲೇ ಗಮನಿಸಿದಂಗೆ ಕನ್ನಡ ಸಾಹಿತ್ಯ ಬೇರೆ ಅಂದರೆ ಸಾಹಿತ್ಯವನ್ನು ಓದುವ ಯೂನಿವರ್ಸಿಟಿಗಳಲ್ಲಿ ಅಭ್ಯಾಸ ಮಾಡುವ, ಅದು ಪಠ್ಯವಾಗಿ ಅಭ್ಯಾಸ ಮಾಡೋರು ಮಾತ್ರ ಸಾಹಿತ್ಯ ಬರೆಯುವ ಒಂದು ಕಾಲ ಇತ್ತು. ಆದರೆ ಈಗ ಅನೇಕರು ಸಾಹಿತ್ಯ ಲೋಕಕ್ಕೆ ಪ್ರವೇಶವನ್ನು ತನ್ನ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಅವರು ಮಾಡ್ಕೊಂಡಿದ್ದಾರೆ. ಈ ಮಾಧ್ಯಮವನ್ನು ಕುರಿತು ಅದು ಬಹುಮಾಧ್ಯಮವಾಗಿರುವ ಸಂದರ್ಭದಲ್ಲಿ ನಾವು ಏನು ವಿಚಾರಗಳನ್ನ ಚೂರು ಯೋಚನೆ ಮಾಡ್ಬೋದು ಅಂತ ನನಗನ್ಸುತ್ತೆ. ಇದರ ಮೇಲೆ ಬಹುಶಃ ಮುಂದಿನ ಕನ್ನಡ ಸಾಹಿತ್ಯ ಏನಿರಬಹುದು ಅನ್ನೋ ಒಂದು ಸಣ್ಣ ಪ್ರವೇಶಿಕೆ ಸಿಗ್ಬೋದು ಅಂತ. ನಂತರ ಈಗ ಕನ್ನಡ ಸಾಹಿತ್ಯದ ಬಗೆಗೆ ನಮಗಿರುವ ಅಭ್ಯಾಸ ಹೆಂಗಿದೆ ಅಂದರೆ, ನಾವು ಪುರಾಣ, ಮಹಾಕಾವ್ಯ, ಚರಿತ್ರೆ ಇಲ್ಲಿಂದ ನಾವು ವಸ್ತುಗಳನ್ನ ಎತ್ಕೊಳ್ತೀವಿ ಅಥವಾ ನಮ್ಮ ಜೀವನಾನುಭವದ ವಿಚಾರಗಳಿಂದ ಒಂದಷ್ಟು ವಿಚಾರಗಳನ್ನ ಎತ್ಕೊಳ್ತೀವಿ ಅಂತ. ಆದರೆ ಲೋಕಾನುಭವ, ನಾವಿನ್ನೂ ಪ್ರವೇಶಿಸಲಾರದೇ ಇರುವ ಅದೆಷ್ಟೋ ಲೋಕಗಳು, ಸಾಹಿತ್ಯ ಪ್ರವೇಶಿಸಬೇಕಾದ ಜಾಗಗಳು ನಮ್ಮ ನಡುವೆ ಇದ್ದಾವೆ. ಆ ಜಾಗಗಳಿಗೆ ಅಥವಾ ಆ ಪ್ರವೇಶಿಕೆಗಳಿಗೆ ಕನ್ನಡ ಹೋಗಬೇಕಾದ ಬಗೆ ಏನು ಅನ್ನುವ ಕುತೂಹಲ ಮತ್ತು ಪ್ರಶ್ನೆ ನನ್ನನ್ನು ಸದಾ ಕಾಡುತ್ತೆ. ಹಾಗಾಗಿ ಇದು ಗಮನಿಸಬೇಕು. ಇನ್ನೊಂದು, ನಾವೆಲ್ಲರೂ ನಾನು ಒಂದು 15 ವರ್ಷದಿಂದನೂ ಈ ಚರ್ಚೆಯಲ್ಲಿ ಆಗಾಗ ಬರ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ನಿಮಗೆ ಅನಿಸೋದನ್ನು ಬರೆದುಬಿಡಿ, ಖಂಡಿತವಾಗ್ಲೂ ಅದು ಸಾಹಿತ್ಯ ಆಗುತ್ತೆ, ಅನುಭವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನುವ ಚರ್ಚೆ ಒಂದಿದೆ. ಅದ್ರ ಜೊತೆಗೆ ಪರಂಪರೆಯನ್ನು ಗಮನಿಸಿ, ಪರಂಪರೆಯನ್ನು ಒಂದಷ್ಟು ಪ್ರವೇಶಕ್ಕೆ ತಗೊಳ್ಳಿ, ಪರಂಪರೆಯ ಜೊತೆಗೆ ಒಡನಾಟ ಇಟ್ಕೊಂಡು ಸಾಹಿತ್ಯವನ್ನು ಬರೀರಿ. ಅಂದರೆ ಹಿಂದಿನವರು ಏನು ಬರೆದಿದ್ದಾರೆ ಮತ್ತು ನಾವು ಅದನ್ನು ಏನು ಮೀರೋದಕ್ಕಾದರೂ ಓದಬೇಕು ಅನ್ನೋ ಒಂದು ಚರ್ಚೆ ಇದೆ. ಆದರೆ ಇವತ್ತು ಓದು ಅನ್ನುವುದು ಯಾವ ಆಯಕಟ್ಟಿನ ಜಾಗದಲ್ಲಿ ನಿಂತಿದೆ, ಕನ್ನಡದ ಓದು ಅಥವಾ ಸಾಹಿತ್ಯ ಪ್ರವೇಶ ಯಾವುದಲ್ಲಿದೆ ಅನ್ನುವ ಚರ್ಚೆಯೂ ಕೂಡ ಬಹುಶಃ ಮುಂದಿನ ಕನ್ನಡ ಸ್ಥಿತಿಯನ್ನು ನಿಲ್ಲಿಸುತ್ತೆ ಅಂತ. ಇನ್ನೊಂದೇ ಒಂದು ವಿಚಾರ ನನಗನ್ಸೋದು, ಕನ್ನಡ ಭಾಷೆಯ ಚರಿತ್ರೆ ಮತ್ತು ಕನ್ನಡ ಸಾಹಿತ್ಯದ ಚರಿತ್ರೆ ಎರಡು ಬೇರೆನೇ. ನಾವು ನಾನು ಹೇಳಿದ್ನಲ್ಲ, ಭಾವನೆಯಿಂದ ಭಾಷೆ ಹುಟ್ಟುತ್ತೇನೋ ಅಂತ. ನಾವು ಎರಡನ್ನು ಮಿಕ್ಸ್ ಮಾಡಿ ಕೆಲವು ಸತಿ ಅಭ್ಯಾಸ ಮಾಡೋಕೆ ಕೊಟ್ಬಿಡ್ತೀವಿ. ಆದರೆ ಇವತ್ತು ನಾವು ಭಾಷೆಯನ್ನು ಮತ್ತು ನಾವು ತುಂಬ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಮತ್ತು ಅದರ ಅಭಿವ್ಯಕ್ತಿಯನ್ನು ಕುರಿತು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಆಗ್ತಾಯಿದೆ.
ಆ ದೃಷ್ಟಿಯಲ್ಲಿ ಯಾವ ಬಗೆಯಲ್ಲಿ ನಾವು ಒಳಗೊಳ್ಬೇಕು ಅನ್ನೋದು ಕೂಡ ಸ್ಥಿತಿ. ಇನ್ನೊಂದು ಕೊನೆಯ ಮಾತು, ಕನ್ನಡ ಕಾವ್ಯದ ಸ್ಥಿತಿ. ನನಗೆ ಕಾವ್ಯ ಅನ್ನೋದು ಎಲ್ಲ ಕಾಲದಲ್ಲೂ ಕೂಡ ಬಹಳ ಮುಖ್ಯವಾದಂಥ ಒಂದು ಅದ್ಭುತವಾದಂಥ ಅಭಿವ್ಯಕ್ತಿ ಅದು. ಆದರೆ ಇವತ್ತು ತುಂಬ ಜನ ಕಾವ್ಯವನ್ನು ಬರಿತಾ ಇದ್ದಾರೆ, ಆದರೆ ಅದರ ಅಭಿವ್ಯಕ್ತಿಗೆ ನಾವು ಸೋಷಿಯಲ್ ಮೀಡಿಯಾ ಮತ್ತೊಂದು ಅಷ್ಟೇ ಆಗಿದೆ. ತುಂಬ ಜನ ಕವಿಗಳು ಪುಸ್ತಕವನ್ನು ಬರೆದು ಜೊತೆಲಿ ಇಟ್ಕೊಂಡಿದ್ದಾರೆ, ಪಬ್ಲಿಷ್ ಮಾಡ್ತಾ ಇಲ್ಲ ಮತ್ತು ಓದುಗರು ಕೂಡ ಆಗ್ತಾ ಇಲ್ಲ. ಎಲ್ಲ ಕಾಲದಲ್ಲೂ ನೀವು ವಚನ ಮೂಮೆಂಟ್ ಇಟ್ಕೊಳ್ಳಿ, ಇಲ್ಲೊಂದು ಯಾವುದೇ ಮೂಮೆಂಟ್ ಇಟ್ಕೊಳ್ಳಿ, ಅಲ್ಲಿಂದಲೂ ಕೂಡ ಅಥವಾ ನೀವು ಪಂಪನಿಂದ ಮೊದಲುಗೊಂಡು ಇಲ್ಲಿ ತನಕ ಕಾವ್ಯ ಒಟ್ಟು ಕನ್ನಡ ಮಾತ್ರ ಅಲ್ಲ, ಜಗತ್ತಿನೆಲ್ಲ ಭಾಷೆಯ ಒಂದು ಪ್ರಮುಖವಾದಂಥ ಪ್ರಕಾರವಾಗಿತ್ತು, ಈಗಲೂ ಕೂಡ. ಆದರೆ ನಮ್ಮೆದುರುಗಡೆ ಕಾವ್ಯಕ್ಕೆ ಒಂದು ರೀತಿಯ ಘನತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ಕೆಳಗಡೆ ಅದನ್ನು ಗಮನಿಸದೇ ಇಲ್ದಿರೋ ಜನಗಳು ಜಾಸ್ತಿ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಕನ್ನಡ ಸಾಹಿತ್ಯವನ್ನು ಅಥವಾ ಜಗತ್ತಿನ ಯಾವುದೇ ಭಾಷಿಕ ಸಾಹಿತ್ಯವನ್ನು ಮುಂದಕ್ಕೆ ನೋಡಬೇಕಾದ ಹೇಗೆ ಅನ್ನುವ ವಿಚಾರಗಳನ್ನ ನಾನು ಮಾತಾಡೋದಕ್ಕೆ ಇಷ್ಟಪಟ್ಟಿದ್ದೀನಿ. ಇನ್ನೊಂದಷ್ಟು ವಿಚಾರಗಳನ್ನ ಅವ್ರು ಮಾತನಾಡಿದ ನಂತರ ಸೇರಿಸುವ ಅಥವಾ ಮತ್ತೇನಾದರೂ ಚರ್ಚೆ ಮಾಡುವ ಸಂಗತಿಗಳಿದ್ದರೆ ಖಂಡಿತವಾಗ್ಲೂ ಮಾತಾಡೋಣ. ಕೊನೆಯದಾಗಿ ಹೇಳುವುದಾದರೆ, ಕನ್ನಡ ಸಾಹಿತ್ಯವಿರಲಿ, ಜಗತ್ತಿನ ಯಾವುದೇ ಸಾಹಿತ್ಯವಿರಲಿ, ಹಲವು ಮುನ್ನೋಟಗಳಿಂದಲೇ ಕೂಡಿರ್ತದೆ. ಅದು ಬಹು ಮುನ್ನೋಟಗಳಿಂದ ಕೂಡಿದ್ದಾಗ ಮಾತ್ರ ಅದು ಒಂದು ಅಭಿವ್ಯಕ್ತಿಯಾಗಿ ಬರ್ತದೆ. ಆ ಅಭಿವ್ಯಕ್ತಿ ಮತ್ತೆ ಲೋಕದೊಳಗಡೆ ಒಂದು ದೊಡ್ಡ ಸಂಚಲನವನ್ನು ಮೂಡಿಸೋದಕ್ಕೆ ಅಥವಾ ವಿವೇಕವನ್ನು ಮೂಡೋದಕ್ಕೆ ಅಥವಾ ಅರಿವನ್ನು, ಪ್ರಜ್ಞೆಯನ್ನು ಕೊಡೋದಕ್ಕೆ ಅದು ಅವಕಾಶ ಮಾಡುತ್ತೆ ಅಂತ ನನಗನ್ಸುತ್ತೆ. ಈ ವಿಚಾರಗಳನ್ನ ಇಟ್ಕೊಂಡು ವಿಕ್ರಮ್ ಅವರು ಮಾತನಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಅಥವಾ ಬಿಟ್ಟು ಮಾತಾಡ್ಬೋದು, ಇಟ್ಕೊಂಡೇ ಮಾತಾಡಬೇಕು ಅಂತ ಏನಿಲ್ಲ, ಅಥವಾ ಅವರು ಗ್ರಹಿಕೆ ಅದನ್ನು ಇಟ್ಕೊಂಡು ಕೂಡ ಮಾತನಾಡೋದಕ್ಕೆ ಅವಕಾಶ ಇದೆ. ಎಲ್ರಿಗೂ ನಮಸ್ಕಾರ. ಇದು ವಿಷಯನೇ ಸ್ವಲ್ಪ ಚದುರಿದ ಹಾಗಿದೆ. ಅಂದರೆ ಬಹುಮುನ್ನೋಟಗಳು ಅಂತ ಹೇಳಿದರು, ಮತ್ತು ಕನ್ನಡ ಮತ್ತು ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯ ಇವುಗಳನ್ನು ಒಟ್ಟಾಗಿ ನೋಡಬೇಕಾ ಅಥವಾ ಅದನ್ನು ಬೇರೆಯಾಗಿ ನೋಡಬೇಕಾ, ಬೇರೆಯಾಗಿ ಅದಕ್ಕೆ ತನ್ನ ಅಸ್ತಿತ್ವಗಳಿದ್ದಾವ ಅಂತ. ಇದರಲ್ಲಿ ಇನ್ನೊಂದು ಪ್ರಶ್ನೆನೂ ನಾವು ಕೇಳ್ಕೋಬೇಕು ಅನಿಸುತ್ತೆ. ಕನ್ನಡ ಸಾಹಿತ್ಯದಲ್ಲಿ ತನ್ನ ಅಸ್ಮಿತೆಯನ್ನು ಯಾವಾಗ ಕಂಡುಕೊಳ್ತು ಅಂತ. ಅದು ನವೋದಯ ಕಾಲದಲ್ಲಿ ಬಹಳ ಪ್ರಭಾವಶಾಲಿಯಾಗಿ ಬಂತ, ಅದಕ್ಕೂ ಮೊದಲು ಕೂಡ ಕನ್ನಡ ಒಂದು ಭಾಷೆಯಾಗಿ ಸಾಹಿತ್ಯದಲ್ಲಿಯೇ ತನ್ನ ಅಸ್ಮಿತೆಯನ್ನು ಕಂಡುಕೊಂಡಿತ್ತ ಅನ್ನುವಂಥ ಒಂದು ವಿಚಾರದ ಬಗ್ಗೆ ಕೂಡ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನವೋದಯ ಕಾಲಕ್ಕಂತೂ ಅದು ಖಂಡಿತವಾಗೂ ಬಂತು. ಕನ್ನಡದ ಅಸ್ಮಿತೆ ಅಂದರೆ ಕನ್ನಡದ ಸಾಹಿತ್ಯದ ಒಟ್ಟಿಗೆ ಇರುವಂಥದ್ದು ಅನ್ನುವಂತಹ ಒಂದು ದೊಡ್ಡದೊಂದು ಒಂದು ಅಲೆ ಆವಾಗ ಬಂತು. ಅದು ಸ್ವಾತಂತ್ರ್ಯ ಚಳುವಳಿ ಇರಬಹುದು ಅಥವಾ ಕರ್ನಾಟಕದ ಏಕೀಕರಣದ ಸಂಗತಿಗಳಿರ್ಬೋದು, ಇದೆಲ್ಲವೂ ಕೂಡ ಪ್ರಭಾವ ಬೀರಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಒಟ್ಟಾಗಿ ನೋಡುವಂತಹ ಒಂದು ವಾತಾವರಣ ನಿರ್ಮಾಣ ಆಯಿತು ಅಂತ ಹೇಳಿ ನನಗನ್ನಿಸ್ತಾ ಇದೆ. ಮತ್ತು ಹೇಳೋದಾದರೆ, ಇದು ನಾನು ತುಂಬ ವಿಸ್ತಾರವಾಗಿ ಇದರ ಬಗ್ಗೆ ನಾವು ಆಲೋಚನೆ ಮಾಡಲಿಲ್ಲ, ಯಾಕಂದರೆ ಈ ಒಂದು ಗೋಷ್ಠಿಯ ಸ್ವರೂಪವೇ ಬಹಳ ವೇಗಾಗಿತ್ತು ನಮ್ಮ ತಲೆಯಲ್ಲಿ. ಮತ್ತೊಂದು, ಈಗ ಇನ್ನೊಂದು 2-3 ಸಂಗತಿಗಳನ್ನು ಹೇಳಿದರು ಅವರು. ಒಂದು, ಓದುಗರು ಇವತ್ತಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ಕನ್ನಡದ ಓದುವಿಕೆಯಲ್ಲಿ ತೊಡಗಿದ್ದಾರೆ ಅಂತ. ಇವತ್ತು ನೀವು ನೋಡಿದರೆ ನಮ್ಮಲ್ಲಿ ಆಯ್ಕೆಗಳು ತುಂಬ ಇದ್ದಾವೆ. ನೀವು ರಸ್ತೆ ಬದಿಗೆ ಹೋಗಿ ಒಂದು ದೋಸೆ ಬಂಡಿ ಎದುರುಗಡೆ ನಿಂತ್ಕೊಂಡ್ರೆ ಅವನ ಹತ್ತಿರ ಕೂಡ ಇವತ್ತು ನಿಮಗೆ 99 ವೆರೈಟಿ ದೋಸೆ ಸಿಗುತ್ತೆ. ಅದ್ರಲ್ಲಿ ನೋಡಿಬಿಟ್ಟು ನೀವು ಯಾವ ದೋಸೆ ಆರ್ಡರ್ ಮಾಡಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಡ್ತೀರ. ಏನು ಆರ್ಡರ್ ಮಾಡಬೇಕಂತ ಗೊತ್ತಾಗೋದಿಲ್ಲ, ಅಷ್ಟೊಂದು ಆಯ್ಕೆಗಳಿದ್ದಾವೆ. ಇದು ಎಲ್ಲದರಲ್ಲೂ ಇದೆ. ಇದು ನೀವು ನಿಮ್ಮ ಮನೆಗೆ ಗೋಡೆಗೆ ಒಂದು ಪೇಂಟ್ ಹೊಡಿಬೇಕು ಅಂದರೆ, ಯಾವುದೋ ಒಂದು ಕಲರ್ ತೊಗೋಬೇಕು ನೋಡಬೇಕು ಅಂದರೆ, ಆ ಕಲರಲ್ಲಿ ಒಂದು 108 ಶೇಡ್ ಇರುತ್ತೆ. ಯಾವ ಶೇಡ್ ಹಾಕಿದರೆ ಅದು ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ನಮಗೆ. ನಾವು ನೋಡುವಂಥ ಶೇಡ್ ಒಂದಿರುತ್ತೆ, ಆ ಬಣ್ಣ ಬಳದ್ರ ಮೇಲೆ ಅದು ಬೇರೆಯೇ ಶೇಡ್ ಆಗಿರುತ್ತೆ. ನಾನು ಆಯ್ಕೆ ಮಾಡಿದ ಬಣ್ಣ ಇದಾಗಿರಲಿಲ್ವಲ್ಲ ಅಂತ ಅನಿಸುತ್ತೆ. ಇದು ಸೋಷಿಯಲ್ ಮೀಡಿಯಾ ಮತ್ತು ಇವತ್ತಿನ ರೀಲ್ಸ್ ಜಗತ್ತಿನಲ್ಲಿ ನೀವು ನೋಡೋದಾದರೆ
ಇವತ್ತು ನಂದೊಂದು ಒಂದು ಆರ್ಟಿಕಲೇ ಬಂದಿದೆ ಅದ್ರ ಬಗ್ಗೆ. ಈ ತುಣುಕು ರಂಜಕಗಳು ಅಂತ ಕರಿತೀನಿ ನಾನು ಅದನ್ನು. ನಿಮಗೆ 2 ನಿಮಿಷ 3 ನಿಮಿಷದಲ್ಲಿ ಅದು ನಿಮ್ಮನ್ನು ರಂಜಿಸಿಬಿಟ್ಟು ಮುಂದಕ್ಕೆ ಹೋಗ್ತಾ ಇರುತ್ತೆ. ಬರೀ ಸಾಹಿತ್ಯ ಅಲ್ಲ, ಕಾವ್ಯ ಅಲ್ಲ, ವಿಮರ್ಶೆ ಅಲ್ಲ, ನಿಮಗೆ ರಾಜಕೀಯ, ಅಧ್ಯಾತ್ಮ, ಕಾಮ ಎಲ್ಲವೂ ಕೂಡ ನಿಮಗೆ ತ್ವರಿತವಾಗಿ ಸಿಗುತ್ತೆ, ಅಷ್ಟೇ ತ್ವರಿತವಾಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸ್ಕ್ರೋಲ್ ಮಾಡ್ತಾಯಿದ್ರೆ ಅದೊಂದು ಅಕ್ಷಯ ಪರದೆ, ಅದು ಮುಗಿಯೋದೇ ಇಲ್ಲ. ಅದು ಅಷ್ಟರ ಮಟ್ಟಿಗೆ ನೀವು ಸ್ಕ್ರೋಲ್ ಮಾಡ್ತಾ ದಿನ ಇಡೀ ಅದರೊಳಗಡೆ ಕಲಿಬೋದು. ಎಷ್ಟು ಮನಸ್ಸು ಅದರೊಳಗಡೆ ತಲ್ಲೀನಗೊಂಡು ನಾವು ಅದನ್ನು ಅದರೊಳಗಡೆ ಹೊಕ್ಕು ಅದರೊಳಗಡೆ ಮುಳುಗೋಗಿರ್ತೀವಿ ಅಂದರೆ ನಿಜವಾಗ್ಲೂ ಒಂದೊಂದು ಸಲ ಅನಿಸುತ್ತೆ. ಎಲ್ಲರೂ ಹೇಳ್ತಾರಲ್ಲ, ಮನುಷ್ಯನ ಒಳಗಡೆ ಒಂದು ಧಾರಣಾ ಸಾಮರ್ಥ್ಯ ಇಲ್ಲ ಅಂತ ಹೇಳಿ, ಇವಾಗ ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳಿ, ನಿಜಾನ ಅಂತಲೂ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ನೀವು ನೋಡಿ, OTT ಪ್ಲ್ಯಾಟ್ಫಾರ್ಮಲ್ಲಿ ಎಷ್ಟೊಂದು ಕಂಟೆಂಟ್ ಸಿಗ್ತಾ ಇದೆ ನಿಮಗೆ. ಸೊ ಇವಾಗ ಕಂಟೆಂಟ್ ಅನ್ನೋದು ಇಟ್ ಹ್ಯಾಸ್ ಬಿಕಮ್ ಅಬಂಡೆಂಟ್. ದ ಅಬಂಡೆನ್ಸ್ ಆಫ್ ಕಂಟೆಂಟ್ ಇಟ್ ಸೆಲ್ಫ್ ಇಸ್ ದ ಸ್ಕ್ಯಾರ್ಸಿಟಿ ಅಂತ. ಈ ವಿಪುಲತೆ ಅನ್ನೋದೇನಿದೆ, ಈ ಒಂದು ವಿಪರೀತತೆ ಅನ್ನೋದೇನಿದೆ, ಅದೇ ನಮ್ಮ ಈ ಕಾಲದ ಒಂದು ದೊಡ್ಡ ಬಿಕ್ಕಟ್ಟು. ಈ ವಿಪುಲತೆಯಲ್ಲಿ, ಈ ಒಂದು ದೊಡ್ಡದಂತಹ ಒಂದು ವಿಪರೀತದ ಕಾಲದಲ್ಲಿ ನಾವಿದ್ದೀವಲ್ಲ, ಇದರಲ್ಲಿ ನೀವು ಇನ್ನೊಂದು ಸ್ವಲ್ಪ ಗಮನಿಸಿ. OTTನಲ್ಲಿ ವೆಬ್ ಸೀರೀಸ್ ಬರುತ್ತೆ. ಒಂದು ವೆಬ್ ಸೀರೀಸ್ನ ನೀವು ನೋಡೋಕ್ಕೆ ಕೂತ್ಕೊಂಡ್ರೆ 8 ಎಪಿಸೋಡು, 10 ಎಪಿಸೋಡು, 12 ಎಪಿಸೋಡು ನಿರಂತರವಾಗಿ 8 ಗಂಟೆ 10 ಗಂಟೆ ನೋಡೋರಿದ್ದಾರೆ. ಹಾಗಿದ್ರೆ ಮನುಷ್ಯನ ಧಾರಣ ಸಾಮರ್ಥ್ಯ ನಿಜವಾಗಲೂ ಕುಂಠಿತಗೊಂಡಿದೆಯಾ? ನಾನು ಹೇಳ್ದಂಗೆ ಆಯ್ಕೆಗಳು ಬಹಳ ಇದ್ದಾವೆ. ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ರೀಲ್ಸ್ ಜಗತ್ತಿರ್ಬೋದು, ಇದೆಲ್ಲದರ ಕಡೆ ಒಂದು ರೀತಿ ಮನಸ್ಸು ಚದುರಿ ಹೋಗಿದೆ. ಮತ್ತೆ ನಮ್ಮ ಮನಸ್ಸನ್ನು ಈ ಒಂದು ಸಾಮೂಹಿಕ ಅನುಭೂತಿ ಅಂತ ನಾವೇನು ಕರಿತೀವಿ ಇವತ್ತು, ಸಿನಿಮಾ ಆಗಿರ್ಬೋದು, ಸಾಹಿತ್ಯ ಇರ್ಬೋದು, ಮತ್ತೆ ಒಂದು ಸಮಾಜವಾಗಿ ಒಂದು ಸಾಮೂಹಿಕ ಅನುಭೂತಿಗೆ ಒಳಗೊಳ್ಳುವ ಹಾಗೆ ಆಗಬೇಕಾಗಿರುವಂತಹ ಒಂದು ತುರ್ತು ಈ ಕಾಲದಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ನಮ್ಮ ಕಾಲದ ಬಿಕ್ಕಟ್ಟು ಕೂಡ ಈ ಒಂದು ವಿಪುಲತೆ ಮತ್ತು ವಿಪರೀತತೆ ಅಂತಲೂ ಅನ್ನಿಸುತ್ತೆ. ಸೊ ಇಲ್ಲಿಗೆ ನಾನು ಈ ಸಂದರ್ಭದ ಮಾತನ್ನು ಮುಗಿಸ್ತೀನಿ. ಮತ್ತೆ ಆಯ್ಕೆ ಅನುಭವ ಆಗ್ತಾ ಇಲ್ವೇನೋ ಬಹುಶಃ. ಆಯ್ಕೆ ಯಾವಾಗ ಅನುಭವ ಆಗುತ್ತೋ, ಈಗ ವಚನ ಚಳುವಳಿಯನ್ನು ಗಮನಿಸಿದ್ರೆ ಎಲ್ಲರೂ ಅವರವರ ಕಾಯಕ ಮಾಡ್ತಾಯಿದ್ರು, ಕಾಯಕದ ಜೊತೆಗೆ ಸೃಜನಶೀಲತೆಯಲ್ಲೂ ಕೂಡ ತೊಡಗಿದ್ರು. ಅನುಭವ, ಕಾಯಕ, ಬೆವರು, ಬರಹ, ಅನ್ನ ಎಲ್ಲ ಒಟ್ಟಿಗೆ ಬರ್ತಾಯಿತ್ತು. ಈಗೆಲ್ಲವೂ ಬಿಡಿ ಬಿಡಿ ಆಗಿಬಿಟ್ಟಿದ್ದೀವಿ. ಅನುಭವ ಆಗ್ದಲೇ ನಾವು ಅನುಭವಿಸಿದಂತೆ ಭಾವಿಸ್ತಾ ಇದ್ದೇವೆ. ಇದು ಬಹುಶಃ ವಿಕ್ರಮ್ ಅವ್ರು ಹೇಳಿದ ಬಿಕ್ಕಟ್ಟಿನ ವಿಸ್ತರಿತ ರೂಪ ಅಂತ ನನಗನ್ಸುತ್ತೆ. ಅನುಭವಜನ್ಯ ಸಾಹಿತ್ಯವೇ ಒಂದು ಅದ್ಭುತವಾದಂಥ ಸಾಹಿತ್ಯ ಅನ್ನುವ ಮೀಮಾಂಸೆಯ ಮಾತುಗಳು, ಅಥವಾ ಏನು ಕನ್ನಡ ಕಾವ್ಯ ಅಥವಾ ವಿಮರ್ಶೆ ಮೀಮಾಂಸೆಯ ಪರಿಭಾಷೆಯಿಂದ ಎತ್ಕೊಂಡು ಮಾತಾಡಿದ್ರು ಕೂಡ ನಾವು ಅನುಭವದಿಂದ ಸ್ವಲ್ಪ ದೂರ ಹೋಗ್ತಾ ಇರೋದೇ ಇದಕ್ಕೆ ಕಾರಣ ಇರಬಹುದೇನೋ ಅಂತ ನನಗೂ ಅನ್ನಿಸ್ತಾ ಇದೆ. ಈಗ ಕರ್ಕಿ ಕೃಷ್ಣಮೂರ್ತಿಯವರು ದಯವಿಟ್ಟು ತಮ್ಮ ವಿಚಾರಗಳನ್ನ ಮಂಡಿಸಬೇಕು. ಎಲ್ಲರಿಗೂ ನಮಸ್ಕಾರ. ಚೈನೀಸ್ ವಿಸ್ಪರ್ ಅಂತ ಒಂದು ಆಟ ಇದೆ, ಬಹುಶಃ ನಮ್ಮೆಲ್ಲರಿಗೂ ಗೊತ್ತು. ಅದರಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಒಂದು 5-6 ಜನರ ಗ್ರೂಪ್ ಇರುತ್ತೆ. ಅದರಲ್ಲಿ 2 ಜನರನ್ನು 4-5 ಪಂಗಡಗಳನ್ನು ಮಾಡಿ, ಒಬ್ಬರು ಇನ್ನೊಬ್ಬನಿಗೆ ಒಂದು ಕಥೆಯನ್ನು ಅಥವಾ ಒಂದು ಘಟನೆಯನ್ನು ಹೇಳಬೇಕು. ಆ ವ್ಯಕ್ತಿ ಹೋಗಿ ಮತ್ತೊಬ್ಬನಿಗೆ ಅದೇ ಘಟನೆಯನ್ನು ಹೇಳ್ತಾನೆ. ಆ 3ನೇ ವ್ಯಕ್ತಿ ಹೋಗಿ ಮತ್ತೊಬ್ಬನಿಗೆ ಅದೇ ಘಟನೆಯನ್ನು ಹೇಳ್ತಾನೆ. ಆಮೇಲೆ 3ನೇ ವ್ಯಕ್ತಿ 4ನೇ ವ್ಯಕ್ತಿಗೆ ಹೇಳ್ತಾನೆ. 4ನೇ ವ್ಯಕ್ತಿ 5ನೇ ವ್ಯಕ್ತಿಗೆ ಹೇಳ್ತಾನೆ. 5ನೇ ವ್ಯಕ್ತಿ ಅದನ್ನು ಬಂದು ಉಳಿದ 6 ಜನರ ಎದುರು ಅಥವಾ 5 ಜನರ ಎದುರು ಆ ಮೊದಲನೇ ವ್ಯಕ್ತಿ ಹೇಳಿದ ಕತೆ ಏನಾಗಿತ್ತು ಅನ್ನೋದನ್ನು ಹೇಳುವಂಥ ಬಹಳ ಕುತೂಹಲಕಾರಿಯಾದಂಥ ಆಟ ಅದು. ಚೈನೀಸ್ ವಿಸ್ಪರ್ ಅಂತ ನಾವೆಲ್ಲ ಆಡ್ತಾ ಇದ್ವಿ ಚಿಕ್ಕನ್ನಲ್ಲಿ. ನನಗೀಗ ಏನು ಅನ್ನಿಸ್ತು, ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಕನ್ನಡ ಸಾಹಿತ್ಯ ಒಂದು ಮುನ್ನೋಟ ಅಂತ ಸಬ್ಜೆಕ್ಟ್ನ ಅಡಿಯಲ್ಲಿ ಬೇಲೂರು ರಘುನಂದನ್ ಅವರು ಒಂದು ಪ್ರಸ್ತಾವನೆಯ ಮುಖಾಂತರ ಮಾತನ್ನು ಶುರು ಮಾಡಿದರು. ಮತ್ತು ಅವರೊಂದು ಸೂಚನೆಯನ್ನು ಕೂಡ ಕೊಟ್ಟರು. ಒಂದು ಮುನ್ನೋಟ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಹಲವಾರು ಮುನ್ನೋಟಗಳಿವೆ. ಅದರಲ್ಲಿ ಸಾಕಷ್ಟು ಅಭಿಪ್ರಾಯಗಳು ಅಥವಾ ಬೇರೆ ಬೇರೆ ರೀತಿಯಾಗಿ ಅದನ್ನು ನಾವು ನೋಡ್ಬೋದು ಅಂತ. ಅದನ್ನು ಮುಂದುವರಿಸಿ ವಿಕ್ರಮ್ ತಮ್ಮ ಮುನ್ನೋಟ ಏನು ಅಂತ ಹೇಳಿದ್ರು. ಈಗ ನಾನು ಏನನ್ನೋ ಹೇಳ್ತೇನೆ, ನಂತರ ಶ್ರೀಧರ್ ಭರವಾಸಿನೂ ಹೇಳ್ತಾರೆ. ಬಹುಶಃ ಇದು ಚೈನೀಸ್ ವಿಸ್ಪರ್ ಥರನೇ ಯಾವುದೋ ಒಂದು
ಸ್ಕೆಲಿಟನನ್ನು ಇಟ್ಕೊಂಡು ಎಲ್ಲರೂ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಮಾಂಸಮಜ್ಜೆಗಳನ್ನು ತುಂಬಿ ಅದು ಬೇರೆ ಬೇರೆ ಅಂತ ಅನಿಸಿದ್ರೂ ನಂತರ ಅದು ಒಂದೇ ಆಗ್ಬೋದು ಅಥವಾ ಅದು ಬೇರೆ ಬೇರೆ ಅಂತಲೂ ಅನಿಸ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಈ ಗೋಷ್ಠಿಯ ಮುನ್ನೋಟ. ಸೊ ಬೇರೆ ಬೇರೆ ಮುನ್ನೋಟ ಅನ್ನುವ ಪ್ರಸ್ತಾವನೆಯಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಇವತ್ತು ಸಾಕಷ್ಟು ಕೃತಿ ಅಥವಾ ಕೃತಿಕಾರರು ಬರ್ತಾ ಇದ್ದಾರೆ, ಮುಂಚೆ ನಾವು ನೋಡೋದಕ್ಕಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ರಘುನಂದನ್ ಹೇಳಿದರು. ಬರ್ತಾರೆ ಅನ್ನೋದು ನಿಜ, ಆದರೆ ಅವೆಲ್ಲವೂ ಅಷ್ಟೇ ಸಶಕ್ತವಾಗಿದೆಯಾ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಗಮನಿಸಿದಾಗ ಸಾಕಷ್ಟು ಕಡೆ ನಮಗೆ ಇಲ್ಲ ಅನ್ನೋವಂಥ ನಿರಾಶಾದಾಯಕವಾದಂಥ ಉತ್ತರನೇ ಸಿಗತ್ತೆ. ಹಾಗೂ ಮುಂಚೆ ಈ ಸಾಹಿತ್ಯ ಅನ್ನೋದು ಬಹಳಷ್ಟು ಸಂದರ್ಭದಲ್ಲಿ ಒಂದು ಸಾಮೂಹಿಕವಾದಂಥ ಒಂದು ಚಿಂತನೆಯನ್ನು ಹುಟ್ಟುಹಾಕುವಂಥ ಅಥವಾ ಒಂದು ಚಳುವಳಿಗೆ ಇಂಬುಗೊಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ವು. ಅದು ಇವತ್ತು ಯಾವುದೇ ರೀತಿಯಲ್ಲಾದರೂ ಸಾಧ್ಯ ಇದೆಯಾ ಅನ್ನೋದನ್ನು ನಾವು ನೋಡಿದ್ರೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ ಅಥವಾ ಇದರ ಬಗ್ಗೆ ಸಾಕಷ್ಟು ವೇದಿಕೆಗಳಲ್ಲಿ ಜನ ಮಾತಾಡಿದ್ದಾರೆ. ಏನಿರ್ಬೋದು ಅನ್ನುವ ವಿಚಾರದಲ್ಲಿ ನನಗೆ ಅನಿಸೋ ಪ್ರಕಾರ ಉಳಿದೆಲ್ಲ 10-15 ಸಂಗತಿಗಳ ಜೊತೆಗೂ ಒಂದು ಮುಖ್ಯವಾದ ಇನ್ನೊಂದು ಸಂಗತಿ ಇದೆ. ಏನು ಅಂದರೆ ನಮ್ಮ ಶಿಕ್ಷಣ ಪ್ರಕಾರದಲ್ಲೇ ಆಗಿರುವಂಥ ಆಮೂಲಾಗ್ರ ಬದಲಾವಣೆ. ನಾವೆಲ್ಲ ಓದ್ತಾ ಇರುವಾಗ SSLCಯಲ್ಲಿ ಹೆಚ್ಚು ಮಾರ್ಕ್ಸ್ ತೆಗೆದವನು ಅಥವಾ ಫಸ್ಟ್ ರ್ಯಾಂಕ್ ಬಂದವನ ಹೆಸರು ಪೇಪರಲ್ಲಿ ಬರುತ್ತಂತೆ ಅಂತ ನಮಗೆ ಗೊತ್ತಿರ್ತಿತ್ತು, ಅಥವಾ ಆ ರೀತಿ ಹೆಸರು ಬಂದವನ್ನ ನಾವು ಓದ್ತಾನೂ ಕೂಡ ಇರಲಿಲ್ಲ ಅಥವಾ ನಮಗೆ ಗೊತ್ತೂ ಇರ್ತಿರಲಿಲ್ಲ. ಕೆಲವು ಜನರಿಗೆ ಮಾತ್ರ ಅದನ್ನು ಓದ್ತಾ ಇದ್ದರು. ಆದರೆ ಇವತ್ತು ನೀವು ಒಂದು ಶಾಲೆಯ ಪ್ರವೇಶಿಸುವಾಗಲೇ ನಿಮಗೆ ದೊಡ್ಡ ಬೋರ್ಡ್ ಕಾಣಿಸುತ್ತೆ. ಯಾವುದೇ ಶಾಲೆ ಹೋಗಿ, ಒಂದು ಸಣ್ಣ ಶಾಲೆಯಿಂದ ಹಿಡಿದು ದೊಡ್ಡ ಶಾಲೆವರೆಗೂ, ಸಣ್ಣ ಶಾಲೆ ಬೋರ್ಡ್ ಸಣ್ಣದಿರುತ್ತೆ, ದೊಡ್ಡ ಶಾಲೆ ಬೋರ್ಡ್ ದೊಡ್ಡದಿರುತ್ತೆ, ಎಲ್ಲ ಮುಖಗಳು ಅಲ್ಲಿ ಕಾಣ್ತಾ ಇರುತ್ತೆ. ಅಂದರೆ ನೀವು ಒಂದು 6 ವಯಸ್ಸಿನ ಹುಡುಗನನ್ನು ಶಾಲೆಗೆ ಕೈ ಹಿಡಿದು ಕಡ್ಕೊಳ್ತಾ ಹೋಗ್ತಾ ಇರುವಾಗಲೇ ಅವನಿಗೆ ಫಸ್ಟ್ ಕಾಣಿಸೋದು ಬೋರ್ಡು. ಅಂದರೆ ಶಾಲೆಗೆ ನಾನು ಯಾಕೆ ಹೋಗ್ತಾ ಇದ್ದೇನೆ ಅನ್ನುವುದನ್ನು ನೀವು, ಅಂದರೆ ನಾವು ಪಾಲಕರು ಹಾಗೂ ಶಿಕ್ಷಕರು ಹಾಗೂ ಆ ಸಮಾಜ ಆ ದಿನದಲ್ಲೇ ಅವನಲ್ಲಿ ಬಿತ್ತಿಬಿಟ್ಟಿರತ್ತೆ. ನಾವು ಶಾಲೆ ಓದುವಾಗ ನನಗೆ ಇವತ್ತು ನೆನಪಿರುವ ಹಾಗೆ, ನಾನು 5ನೇ ವರ್ಷದವನಿದ್ದಾಗ ನನಗೊಂದು ಪ್ರೈಸ್ ಬಂದಿತ್ತು. ಪ್ರೈಸ್ ಬಂದಿದ್ದು ಏನು ಅಂತಂದರೆ ಕತೆ ಹೇಳಲಿಕ್ಕೆ, ಸ್ಟೋರಿ ಟೆಲ್ಲಿಂಗ್. ಕಥೆಯನ್ನು ಹೇಳಿದ್ದಕ್ಕೆ ಬಂದಂಥ ಪ್ರೈಸು ನನಗೆ ಇವತ್ತಿಗೂ ಕೂಡ ನೆನಪಿದೆ. ನಾನು ಹೇಳಿದ್ದೇನೋ ಅತಿ ಸಣ್ಣ 4 ಸಾಲಿನ ಒಂದು ಕತೆ. ಏನೋ ಒಂದು ನರಿ ಬಂತು ಕಾಡಿನಲ್ಲಿ, ಹೀಗಾಯಿತು ಹೀಗಾಯಿತು ಹೀಗಾಯಿತು. ಬಹುಶಃ ನನಗನ್ಸೋದು ಏನಂತಂದರೆ, ಆ 5ನೇ ವರ್ಷದಲ್ಲಿ ಕತೆ ಹೇಳಿದ ಸಲುವಾಗಿ ಬಂದಂಥ ಆ ಪ್ರೈಸ್ ಇದೆಯಲ್ಲ, ಅದೇ ನನಗೆ ಇವತ್ತು ಸಾಹಿತ್ಯದಲ್ಲಿ ಒಂದು ಆಸಕ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ಕಾರಣವಾಗಿರಬಹುದಾ ಅಥವಾ ಆಗಿದೆ ಅನ್ನೋದು ನನ್ನ ದೃಢ ನಂಬಿಕೆ. ಆದರೆ ಇವತ್ತು ಶಾಲೆಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಶಾಲೆಯಲ್ಲೂ ಕೂಡ ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳುವ ಒಂದು ಕಾನ್ಸೆಪ್ಟೇ ಇಲ್ಲ. ನಾವು ಎಲ್ಲೋ ಕೇಳ್ತೀವಿ, ಯುರೋಪ್ನಲ್ಲಿ ಸ್ಟೋರಿ ಟೆಲ್ಲಿಂಗ್ ಅನ್ನುವಂಥ ಒಂದು MS ಕೋರ್ಸ್ ಇದೆ ಅನ್ನೋದನ್ನು ಕೇಳಿದ್ದೀವಿ ಹೊರತು ನಮ್ಮ ಭಾರತ ದೇಶದಲ್ಲಿ ಸ್ಟೋರಿ ಟೆಲ್ಲಿಂಗ್ ಅನ್ನುವ ಕಾನ್ಸೆಪ್ಟ್ ಇವತ್ತಿದೆ ಅಂತ ಅನ್ನಿಸ್ತಾ ಇಲ್ಲ. ಅಂದರೆ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿರ್ಬೋದು, ಇದೆ ಅಂತಂದರೆ ಭಾರಿ ಸಂತೋಷ. ಆದರೆ ಮಕ್ಕಳಲ್ಲಿ ಕತೆ ಹೇಳುವ, ಕತೆ ಕೇಳುವ ಒಂದು ಏನು ಕುತೂಹಲ, ಆಸಕ್ತಿ ಅಥವಾ ಒಂದು ಅಚ್ಚರಿ ಏನಿದೆ, ಅದನ್ನು ನಾವು ಚಿಕ್ಕಂದಿನಲ್ಲೇ ಮೊಟಕುಗೊಳಿಸ್ತಾ ಇದ್ದೇವೆ. ಹಾಗೂ ಆ ಮೊಟಕುಗೊಳಿಸಿ ನಂತರ ಅದು ಬೆಳಿಬೇಕು, ಅದು ಸಾಹಿತ್ಯದಲ್ಲಿ ಮಕ್ಕಳಿಗೆ ಇವತ್ತು ಆಸಕ್ತಿ ಇಲ್ಲ ಅಥವಾ ಯುವಜನತೆಗೆ ಆಸಕ್ತಿ ಇಲ್ಲ ಅಂತೇಳಿ ಬಯಸೋದೇನಿದೆಯಲ್ಲ, ಅದು ಅಷ್ಟು ಸಮಂಜಸ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ನೋಡಿದ ಶಾಲೆಗಳಲ್ಲಿ ಅದಕ್ಕಷ್ಟು ಪ್ರಾಮುಖ್ಯತೆ ಇಲ್ಲ. ನಾನೊಂದು ಉದಾಹರಣೆ ಹೇಳ್ತೇನೆ. ನಾವು ಕಾಲೇಜು ಅಥವಾ ಹೈಸ್ಕೂಲಲ್ಲಿರುವಾಗ ನಮಗೊಂದು ಪಾಠ ಇತ್ತು ಇಂಗ್ಲೀಷ್ನಲ್ಲಿ. ಅದು ಟು ಸರ್ವ್ ವಿತ್ ಲವ್ ಅನ್ನೋ ಪಾಠ. ಅದು ಏನು ಅಂತಂದರೆ, ಒಂದು ಶಿಕ್ಷಕ ಇರ್ತಾನೆ. ಆ ಶಿಕ್ಷಕ ಈ ಸ್ಲಮ್ಗಳಿಗೆಲ್ಲ ಹೋಗಿ ಸ್ಲಮ್ನ ವಿದ್ಯಾರ್ಥಿಗಳನ್ನು ಅವರಿಗೆ ಶಿಕ್ಷಣ ಕೊಡೋದು, ಅವ್ರನ್ನ ಒಂದು ಒಳ್ಳೆಯ ರೀತಿಯಿಂದ ಒಳ್ಳೆಯ ನಾಗರಿಕರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡುವಂಥ ಒಂದು ಪಾಠ ಅದು.
ಅದರಲ್ಲಿ ಅವ ಯಾವ ರೀತಿ ಏನೋ ಚಾಲೆಂಜ್ಗಳನ್ನು ಎದುರಿಸ್ತಾನೆ, ಅವರು ಯಾವ ರೀತಿ ಕಷ್ಟಪಡ್ತಾರೆ, ಅಥವಾ ಸ್ಲಮ್ನ ಹುಡುಗರು ಅವನು ಯಾವ ರೀತಿ ಎಲ್ಲ ತೊಂದರೆ ಕೊಡ್ತಾರೆ, ಆಮೇಲೆ ಅವರನ್ನು ಯಾವ ರೀತಿ ಬದಲಾಯಿಸ್ತಾನೆ ಅನ್ನೋ ಒಂದು ಪಾಠ ಅದು. ಅದನ್ನು ಮೇಷ್ಟ್ರು ನಮಗೆ ಓದಿ ಹೇಳಿದಾಗ ಅಥವಾ ಅದನ್ನು ನಮ್ಗೆ ನೋಡ್ತಾ ಇರುವಾಗ ನಮಗೆ ಲಿಟ್ರಲಿ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಗಿಬಿಟ್ಟಿತ್ತು. ಯಾಕಂತಂದರೆ ನಾವು ಮೇಷ್ಟ್ರಿಗೆ ಕೊಟ್ಟಂಥ ಚೇಷ್ಟೆಗಳನ್ನು ನೆನಪಿಸ್ಕೊಂಡು ನಾವು ಅಯ್ಯೋ ಇಂಥ ತಪ್ಪು ಮಾಡಿಬಿಟ್ವಲ್ಲ ಅಂತ ಅನಿಸುವಂಥ ಒಂದು ಪ್ರಸಂಗ ಇತ್ತು. ಇವತ್ತು ಆ ರೀತಿಯ ಪಾಠಗಳು ಇದೆ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಂಥ ಒಂದು ಪಾಠ ಇವತ್ತು ಹೈಸ್ಕೂಲ್ ಅಥವಾ ಪ್ರೈಮರಿಯಲ್ಲಿ ಇದ್ದರೆ ನನಗನ್ನಿಸೋ ಮಟ್ಟಿಗೆ ಯಾವುದೇ ವ್ಯಕ್ತಿ ಕೂಡ ಅದನ್ನು ಮಾರ್ಕ್ಸ್ ತೆಗೆಯೋ ಸಲುವಾಗಿ ಮಾತ್ರ ಓದ್ತಾನೆ ಹೊರತು ಅವನು ಮತ್ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಓದೋದಿಲ್ಲ, ಅಥವಾ ಓದುವ ಅವಕಾಶವನ್ನು ಕೂಡ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಕಲ್ಪಿಸ್ತಾ ಇಲ್ಲ. ಸೊ ಹೀಗಿರುವಾಗ ನಾವು ಆರಂಭಿಕ ಹಂತದಲ್ಲೇ ಮಕ್ಕಳಿಗೆ ಒಂದು ಸಾಹಿತ್ಯಾಸಕ್ತಿಯನ್ನು ಬೆಳೆಸದೆ, ಅಥವಾ ಆರಂಭಿಕ ಹಂತದಲ್ಲೇ ನಾವು ಮಕ್ಕಳಿಗೆ ಒಂದು ನೈತಿಕ ಪ್ರಜ್ಞೆಯನ್ನು ಮೂಡಿಸದೆ, ನಂತರ ಅದು ಸಾಹಿತ್ಯ ಸೃಷ್ಟಿಯಾಗಬೇಕು, ಸಾಹಿತ್ಯವನ್ನು ಜನರು ಅಪ್ಕೊಳ್ಬೇಕು, ಅಥವಾ ಸಾಹಿತ್ಯ ಒಂದು ಚಳುವಳಿಗೆ ಮುನ್ನುಡಿಯಾಗಬೇಕು ಅಂತ ಬಯಸೋದಿದೆಯಲ್ಲ, ಅದು ಮೋಸ್ಟ್ಲಿ ಒಂದು ತಳಪಾಯವೇ ಇಲ್ದಿರೋವಂಥ ಒಂದು ಜಾಗದಲ್ಲಿ ನಾವು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೆಣಗಾಡದಂಥ ಸಾಹಸ ಅಂತ ಅನಿಸುತ್ತೆ. ಈ ತಳಪಾಯವೇ ಇಲ್ಲದಿರುವಂಥ ಸಂದರ್ಭದಲ್ಲಿ ದೊಡ್ಡ ಕಟ್ಟಡವನ್ನು ಕಟ್ಟಬೇಕು ಅಂತ ಇವತ್ತು ನಾವೆಲ್ಲ ಏನು ಬಯಸ್ತಾ ಇದ್ದೀವಲ್ಲ, ಅಥವಾ ಬಯಸಲಿಕ್ಕೆ ಹೊರಟಿರೋದು ಕೂಡ ಇವತ್ತಿನ ಒಂದು ಮುನ್ನೋಟಗಳಲ್ಲಿ ಒಂದು ಅನ್ನೋದು ನನ್ನ ಅನಿಸಿಕೆ. ಕೃಷ್ಣಮೂರ್ತಿಯವರು ಬಹಳ ಮುಖ್ಯವಾಗಿ ಎರಡು ವಿಚಾರಗಳನ್ನ ಅವರ ಕನ್ನಡ ಸಾಹಿತ್ಯದ ಮುನ್ನೋಟಕ್ಕೆ ಬಳಸ್ಕೊಂಡ್ರು. ಒಂದು ಕೃತಿಕಾರ ತುಂಬ ಜನ ಬರ್ತಾ ಇದ್ದಾರೆ, ತುಂಬ ಜನ ಲೇಖಕರು ಬರ್ತಾ ಇದ್ದಾರೆ, ಅದು ಅಷ್ಟು ಮೌಲಿಕವಾಗಿ ಇದೆಯಾ ಇಲ್ವೋ ಅನ್ನೋ ಪ್ರಶ್ನೆ ತುಂಬ ಚರ್ಚೆ ನಡೀತಾ ಇದೆ ಈ ವಿಚಾರದಲ್ಲಿ. ನಾನು ಅದ್ರ ಬಗ್ಗೆ ಏನು ಹೆಚ್ಚು ಮಾತನಾಡೋಕ್ಕೆ ಹೋಗಲ್ಲ. ನನಗನ್ಸೋದು ಕೃತಿನಿಷ್ಠ ಓದು ಅಥವಾ ಕೃತಿಕಾರನಿಷ್ಠ ಓದು ಅಂತ ಎರಡು. ಯಾರ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಮುಖ್ಯ ಅಲ್ಲ. ನಾವು ಕೃತಿಗೆ ನಿಷ್ಠವಾಗಿ ಓದ್ತಾ ಇದ್ದೀವ, ಅಥವಾ ಕೃತಿಯನ್ನು ಓದ್ತಾ ಇದ್ವಾ, ಅಥವಾ ಕೃತಿಕಾರನಿಂದ ಪ್ರೇರಿತಗೊಂಡು ನಾನು ಕೃತಿಯನ್ನು ಓದ್ತಾ ಇದ್ದೀವಿ. ಇದಕ್ಕೆ ಇನ್ನು ಬೇರೆ ಬೇರೆ ಆಯಾಮಗಳಿದ್ದಾವೆ. ಅದು ಸಂಘಟನೆ ಇರ್ಬೋದು, ಅಥವಾ ಫ್ಯಾನ್ ಫಾಲೋಯಿಂಗ್ ಇರ್ಬೋದು, ಅಥವಾ ಜಾತಿ ಇರ್ಬೋದು, ಮತ್ತೊಂದಿರ್ಬೋದು. ಆದರೆ ನನಗೆ ತೋಚೋದು ಒಬ್ಬ ಸಾಹಿತ್ಯ ಪಾಠ ಮಾಡುವ ಅಧ್ಯಾಪಕನಾಗಿ ಕೃತಿಯನ್ನೇ ಪ್ರವೇಶ ಮುಖ್ಯ ಮಾಡಬೇಕು. ಆದರೆ ಈ ಕಾಲದ ಬಹಳ ದೊಡ್ಡ ಇನ್ನೊಂದು ದುರಂತ ಅಂದರೆ ಕೃತಿಕಾರ ಮುಖ್ಯ ಆಗಿಬಿಟ್ಟಿದ್ದಾನೆ. ಇನ್ನೊಂದು ಎರಡನೇ ವಿಚಾರವನ್ನು ಕರ್ಕಿಯವರು ಶಾಲಾ ಶಿಕ್ಷಣದಲ್ಲಿಯೇ ಸಾಹಿತ್ಯದ ಬೀಜಗಳನ್ನು ಬಿತ್ತಬೇಕು ಅನ್ನುವ ಆಶೆ ಇಟ್ಕೊಂಡು ಮಾತನಾಡಿದ್ರು. ಅದು ಕನ್ನಡ ಸಾಹಿತ್ಯಕ್ಕೊಂದು ಮುನ್ನೋಟ ಆಗಬಲ್ಲದು ಅನ್ನೋದು ಅವರ ವ್ಯಾಖ್ಯಾನ ಇರಬಹುದು. ಆದರೆ ನನಗೆ ಅನಿಸೋ ವಿಚಾರ, ನಾವೆಲ್ಲರೂ ಮಕ್ಕಳನ್ನು ಇವತ್ತು ನಿಮಗೆ ಗೊತ್ತಿದೆ, ಮಾರ್ಕೆಟಿನ ಭಾಗವಾಗಿ ನಮ್ಮ ಮಕ್ಕಳನ್ನ ಸೃಷ್ಟಿಸ್ತಾ ಇದ್ದೀವಿ. ನಾವೆಲ್ಲ ಸಜ್ಜುಗೊಳಿಸ್ತಾ ಇರುವುದು ಮಾರ್ಕೆಟಿಗೋಸ್ಕರ. ನಮ್ಮ ಮಕ್ಕಳನ್ನ ಹಣ ತರುವ ಮಕ್ಕಳನ್ನು ಮಾತ್ರ ನಾವು ರೂಪಿಸ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅವರ ಕಲ್ಪನಾ ಶಕ್ತಿಯನ್ನು ಅಥವಾ ಅವರ ವಿಚಾರ ಶಕ್ತಿಯನ್ನು, ಮಗು ಒಂದು ಸುಳ್ಳು ಹೇಳಿದ್ರೆ ಅದು ಅದ್ಭುತ, ಎಷ್ಟು ಕ್ರಿಯೇಟಿವ್ ಆಗಿ ಸುಳ್ಳು ಹೇಳಿರುತ್ತೆ. ನಾವಾಗ ಬೈದು ಬಿಡ್ತೀವಿ ಇಮಿಡಿಯೇಟ್, ಏನು ಸುಳ್ಳು ಹೇಳ್ತೀಯ, ನನ್ನ ಹತ್ರ 4 ಬಿಗಿತೀನಿ ಅಂತ. ಮನೆಯಿಂದಲೇ ನಾವೇನು ಮಾಡ್ತಾ ಇದ್ದೀವಿ, ಆ ಕ್ರಿಯೇಟಿವಿಟಿನ ಸಾಯಿಸ್ತಾ ಇದ್ದೀವಿ. ಮಕ್ಕಳು ಲೇಖನ ಬರೀತಾರೋ, ಕತೆ ಬರೀತಾರೋ, ಅದೆಲ್ಲ ಆಮೇಲೆ. ಆದರೆ ಅವರಲ್ಲಿರುವ ಒಂದು ಸೃಜನಶೀಲ ಜಗತ್ತಿದೆಯಲ್ಲ, ಅದ್ರ ಕಡೆ ನಾವು ಗಮನ ಕೊಡದೆ ಹೋದರೆ, ಮೊನ್ನೆ ನನ್ನ ಮನೆಯಲ್ಲಿ ನನ್ನ ಮಗ, 2ನೇ ಮಗ, ಅವನ ಹೆಸರು ಉದಯ ರವಿ ಅಂತ, ಅವರ ಅಮ್ಮನ 4 ಲಿಪ್ಸ್ಟಿಕ್ ತೊಗೊಂಡು ಇಡೀ ಗೋಡೆ ತುಂಬ ಬರೆದು ಬಿಟ್ಟಿದ್ದಾನೆ. ಅವರಮ್ಮ ಬೈತಾಯಿದ್ರು. ನಾನು ಎಷ್ಟು ಚಂದ ಬರೆದಿದೆಯೋ ಮಗನೇ ನೀನು ಅಂತ ಹೇಳಿದೆ ಅವ್ರಿಗೆ. ಅವನ ಮುಖದಲ್ಲಾದ ಬದಲಾವಣೆ ಇದೆಯಲ್ಲ, ಅದು ಬಹುಶಃ ನಾವೆಲ್ಲರೂ ಮಾಡಬೇಕು ಅಂತ. ಇನ್ನು ಶಿಕ್ಷಣಕ್ಕೆ ಬಂದಾಗ ನಾನು ಅದು ಮಾರ್ಕೆಟಿನ ಭಾಗವೇ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಶಾಲೆ ಎನ್ನುವುದು ಅಥವಾ ಕಲೆ ಎನ್ನುವುದು ಹುಟ್ಟುತ್ತಾ ಎಲ್ಲ ಮಕ್ಕಳು ಕಲಾವಿದರೆ. ಕುವೆಂಪು ಹೇಳಿದ ಹಾಗೆ ಒಂದಿಲ್ಲೊಂದು ಕಲೆ ಆ ಮಕ್ಕಳಲ್ಲಿದ್ದೇ ಇರುತ್ತೆ. ವಿಶ್ವಮಾನವರವರು, ನಾವು ಅಲ್ಪರನ್ನಾಗಿ ಮಾಡಿದ್ದೀವಿ, ಅದು ಮಾಡಿಬಿಡ, ಇದು ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಮಾಡಿಸ್ಬೇಡ ಅಂತೀವಿ. ನಾಟಕ ಮಾಡಿಬಿಡಿ ಅಂತಾರೆ. ಯಾಕ್ರಿ ನಾಟಕ ಮಾಡಿಸ್ತೀರಾ, ಸ್ಕೂಲಿಗೆ ಕಳಿಸಿದಲ್ಲಿ ಮಕ್ಕಳು ನಾಳೆ ಮಾಡ್ತೀರಾ ಅಂತಾರೆ. ನನಗೆ ಅಂದಿದ್ದಾರೆ ಎಷ್ಟೋ ಜನ. ಹಿಂಗಿರುವ ಸಂದರ್ಭಗಳಲ್ಲಿ ನಾವು ಮಕ್ಕಳನ್ನು ಅವರ ಇಷ್ಟಕ್ಕೆ ಬಿಟ್ಟು ಜೊತೆಗೆ ಒಂದಷ್ಟು ಶಿಕ್ಷಣವನ್ನು ಕೊಟ್ಟರೆ ಬಹುಶಃ ಕನ್ನಡ ಸಾಹಿತ್ಯ ಅಷ್ಟೇ ಅಲ್ಲ, ಕಲೆ ಸಂಸ್ಕೃತಿಯ ಮುನ್ನೋಟವನ್ನು ಇನ್ನೂ ಅದ್ಭುತವಾಗಿ ಕಾಣ್ಬೋದು ಅಂತ ನನಗನ್ಸುತ್ತೆ. ಮುಂದಿನ ಮಾತುಗಳನ್ನು ಕೇಳೋದಕ್ಕೆ ಶ್ರೀಧರ್ ಮಾತಾಡಬೇಕು ಅಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಬುಕ್ ಬ್ರಹ್ಮ ಸಾಹಿತ್ಯೋತ್ಸವದಲ್ಲಿ
ನಾವಿಂದು ಕನ್ನಡ ಸಾಹಿತ್ಯ ಒಂದು ಮುನ್ನೋಟ ಅನ್ನೋ ಒಂದು ಚರ್ಚೆ ಕುರಿತಾ ಇದ್ವಿ. ಇಲ್ಲಿ ನಾನು ಮುನ್ನೋಟ ಅನ್ನೋ ಶಬ್ದಕ್ಕಿಂತ ನಾನು ಪರಾಮರ್ಶೆ ಅನ್ನೋ ಒಂದು ಶಬ್ದನ ಹೆಚ್ಚು ಬಳಸಲಿಕ್ಕೆ, ಯಾಕಂತೇಳಿದ್ರೆ ನಾವಿಲ್ಲಿ ಕೂತ್ಕೊಂಡಿರೋದೇನೆಂದರೆ ಒಂದು ಪರಾಮರ್ಶೆ ಮಾಡಲಿಕ್ಕೆ ಅಂತ. ಮುನ್ನೋಟ ಮುಂದೆ ಆಗುವಂಥ, ಬಟ್ ಏನಾಗಿದೆ ಹಿಂದೆ ಏನಾಗಿದೆ, ಯಾಕಂದ್ರೆ ಮುನ್ನೋಟ ನಾವು ಮಾಡ್ತಿದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ನಾವು ಯಾವುದೋ ಕೆಲವೊಂದು ಮರೆತಿದ್ದೇವೆ. ಆ ವಿಚಾರಗಳನ್ನು ನಾವು ಮತ್ತೆ ಅದನ್ನು ಸರಿಪಡಿಸ್ಕೊಳ್ಬೇಕಾಗಿದೆ. ಆ ವಿಚಾರಗಳನ್ನ ಸರಿಪಡಿಸ್ಕೊಂಡ್ರೆ ಮತ್ತೆ ಅದಕ್ಕೊಂದು ಮುನ್ನೋಟ, ಅದೊಂದು ದೃಷ್ಟಿಕೋನ, ಸ್ಪಷ್ಟತೆ ಸಿಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ನನಗೆ ಭಾಳಷ್ಟು ಜನ ನಾನು ಹೇಳಿದಾಗ ಭಾಳಷ್ಟು ಜನ ಕೇಳ್ತಾರೆ, ಕನ್ನಡದ ಭಾಷೆಯ ಮುಂದಿನ ಅಸ್ತಿತ್ವ ಹೇಗೆ ಸರ್, ಉಳಿಯುತ್ತಾ, ಭಾಷೆ ಉಳಿಯುತ್ತಾ ಅಂತ ಭಾಳಷ್ಟು ನನಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಕೇಳಿದಾಗ. ನಾನು ಇಲ್ಲ ಸರ್, ಇನ್ನೊಂದು 100 ಅಲ್ಲ, ಇನ್ನೊಂದು 1000 ವರ್ಷ ಹೋದರೂ ಕನ್ನಡ ಭಾಷೆ ಹಾಗೆ ಉಳಿಯುತ್ತೆ ಸರ್, ಅದ್ರ ಬಗ್ಗೆ ಏನು, ಅದರ ಅಸ್ತಿತ್ವಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ನೀವು ಅದ್ರ ಬಗ್ಗೆ ಹೆದರಬೇಡಿ, ಹೆದರೋಂಥ ಅವಶ್ಯಕತೆನೇ ಇಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ತಾ ಇರ್ತೀನಿ. ಅದಕ್ಕೆ ಕಾರಣಕ್ಕೆ ಯಾಕೆ ನಿಮ್ಮ ಸಾಹಿತ್ಯ, ನಾನು ಬೇರೆ ಭಾಷೆಯಲ್ಲಿ ಕೂಡ ಕೆಲವ್ರು ಕೇಳಿದಾಗ ನಾನು ಇದನ್ನೇ ಹೇಳ್ತಾ ಇರ್ತೀನಿ. ನಮ್ಮ ಭಾಷೆ, ಕನ್ನಡ ಭಾಷೆಗೆ 4 ಮುಖ್ಯವಾದಂಥ ಆಧಾರ ಸ್ತಂಭಗಳಿವೆ. ಅದಿರೋದ್ರಿಂದ ನಮ್ಮ ಕನ್ನಡ ಭಾಷೆ 2500 ವರ್ಷಗಳಿಂದನೂ ಈಗ ಅಸ್ತಿತ್ವದಲ್ಲಿದೆ. ಇನ್ನೂ 1000 ಅಲ್ಲ, ಇನ್ನೂ 2000 ವರ್ಷ ಅದನ್ನು ಉಳಿಸ್ಕೊಂಡ್ರೆ ಹಾಗೆ ಅಸ್ತಿತ್ವದಲ್ಲಿ ಇರುತ್ತೆ. ಅದ್ರ ಬಗ್ಗೆ ಯಾವುದೇ ನಾವು ಆತಂಕನ ಪಡಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ. ಅದರಲ್ಲಿ ಮುಖ್ಯವಾಗಿ ನಮಗೆ ಬಂದಂಥದ್ದು ಕನ್ನಡದ ಹಳಗನ್ನಡ ಕಾವ್ಯ ಒಂದು, 2ನೇದು ಜನಪದ, 3ನೇದು ವಚನ ಸಾಹಿತ್ಯ ಹಾಗೂ ದಾಸ ಪರಂಪರೆ, ದಾಸ ಸಾಹಿತ್ಯ. ಈ 4 ನಮ್ಮ ಕನ್ನಡ ಸಾಹಿತ್ಯದ ಅಡಿಪಾಯಗಳು. ನಾವು ಈ ವರ್ಷದಲ್ಲಿ 21ನೇ ಶತಮಾನದಲ್ಲಿ ನಾವು ಕನ್ನಡ ಸಾಹಿತ್ಯದ ಒಂದು ಮುನ್ನೋಟವನ್ನು ಚರ್ಚೆ ಮಾಡೋಕ್ಕೆ ಮುಂಚೆ ಇನ್ನೊಂದು 100 ವರ್ಷದ ಹಿಂದೆ ಆ ಚರ್ಚೆ ಹೇಗಿತ್ತು, ಕನ್ನಡ ಸಾಹಿತ್ಯದ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಹೋಗ್ತಾ ಹೋದಾಗ ನಮಗೆ ಮತ್ತೆ ಅಲ್ಲೊಂದು ಪ್ರಶ್ನೆಗಳು ಹುಟ್ಟುತ್ತೆ. ಆವಾಗ ಶಾಲೆಗಳಿಗಿಂತ ಮನೆ ಪಾಠ, ಆಗಲೇ ಬೇಲೂರವ್ರು ಹೇಳ್ತಾ ಇದ್ರು ಮನೆ ಪಾಠ ಅಂತ. ನಾವು ಶಾಲೆಯ ಪಾಠಕ್ಕಿಂತ 100 ವರ್ಷದ ಹಿಂದೆ ಮನೆ ಪಾಠ ಜಾಸ್ತಿ ಆಗಿತ್ತು. ಈಗ ನನ್ನದೇ ಉದಾಹರಣೆ, ಒಂದು 30 ವರ್ಷದ ಹಿಂದೆ ನಾನು ಹೇಳುವಾಗ ನಮ್ಮ ಮನೆಯಲ್ಲಿ 4 ವಾತಾವರಣವೂ ಇತ್ತು. ನಾನು ಹೇಳ್ತಾ ಇದ್ದು ಮೊದಲನೇದು ಜನಪದ. ನಮ್ಮ ಮನೆಯಲ್ಲಿ ಪ್ರತಿ ಸಾಯಂಕಾಲ ಆದಕೂಳೆ ಒಂದು ಜನಪದ ಯಾವುದಾದ್ರೂ ಒಂದು ಕಥೆಗಳನ್ನ ಮನೇಲಿ ಹೇಳ್ತಾಯಿದ್ರು. 2ನೇದು ನಾವು ಇದ್ದ ವಾತಾವರಣದಲ್ಲಿ ದಾಸರ ಗೀತೆಗಳು, ಭಕ್ತಿ ಗೀತೆಗಳು, ಒಂದು ಆ ವಾತಾವರಣ ಕೂಡ ಒಂದು ಇತ್ತು. 3ನೇದು ವಚನಗಳು ನಮ್ಮ ಮನೆಯಲ್ಲಿ ಅದು ಕೂಡ ಒಂದು ಆವಾಗವಾಗ ನಮಗೆ ಹೇಳ್ತಾ ಇದ್ರು ವಚನಗಳನ್ನ. ಒಂದು ಯಾವುದೋ ಒಂದು ತಪ್ಪು ಮಾಡಿದಾಗ ವಚನಗಳನ್ನ ಹೇಳ್ತಾ ಇದ್ರು. ಶಾಲೆಯಲ್ಲಿ ವಚನಗಳನ್ನ ನಮಗೆ ಪಠ್ಯವಾಗಿತ್ತು. ಗುರುಗಳು ಕೂಡ ಪಠ್ಯೇತರವಾಗಿ ನಮಗೆ ಅದನ್ನು ವಿಚಾರಗಳನ್ನ ಹೇಳ್ತಾ ಇದ್ರು. ಇವೆಲ್ಲ 4 ವಿಚಾರಗಳು ನಮ್ಮ ಬಾಲ್ಯದಲ್ಲಿ ಪ್ರತಿಯೊಬ್ಬರು ನಮಗೆ ಅಂತ ಇಲ್ಲಿ ಭಾಳಷ್ಟು ಜನರಿಗೆ ಅದೆಲ್ಲ ಸಿಕ್ಕಿರೋದ್ರಿಂದ ಕನ್ನಡ ಸಾಹಿತ್ಯವನ್ನು ಒಂದು ಗಟ್ಟಿಯಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗಿದೆ ನಮಗೆ. ನಾನು ಒಬ್ಬನೇ ಅಂತಲ್ಲ, ಹೆಚ್ಚಿನವರಿಗೆ. ಒಂದು 100 ವರ್ಷದ ಹಿಂದೆ 1920-30 ಆವಾಗಿನ್ನೂ TS ವೆಂಕಣ್ಣವರು 1924 ಅನ್ಸುತ್ತೆ ಕನ್ನಡ MA ಫಸ್ಟ್ ಚೆನ್ನೈಯಲ್ಲಿ ಅವರು ಮಾಡಿದಾಗ, ಅದಕ್ಕಿಂತ ಮುಂಚೆ MA ಇಲ್ಲಿ ಮೈಸೂರು ಯೂನಿವರ್ಸಿಟಿಲಿ ಬರೋಕ್ಕಿಂತ ಮುಂಚೆ ಆವಾಗ ಹೆಚ್ಚು ಮನೆಯಲ್ಲಿ ಕುಮಾರವ್ಯಾಸ ಭಾರತ ವಚನಗಳನ್ನ ಮನೆಯಲ್ಲೇ ಪಾಠವಾಗಿ ಮಾಡ್ತಾಯಿದ್ರು, ಮನೆಯಲ್ಲೇ ಅದನ್ನು ಶ್ರವಣ ಮಾಡ್ತಾಯಿದ್ರು. ಹಾಗಾಗಿ ಕನ್ನಡ ಕಾವ್ಯವನ್ನು ಮನೆಯಲ್ಲೇ ಕಲೀಲಿಕ್ಕೆ ಒಂದು ಸೂಕ್ತವಾದಂಥ ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು ಅವಾಗ. ಹಳಗನ್ನಡ ಕಾವ್ಯ ಮತ್ತು ಹೊಸಗನ್ನಡ ಕಾವ್ಯ ಎರಡನ್ನೂ ಅಧ್ಯಯನ ಮಾಡಲಿಕ್ಕೆ ಇದಾಯಿತು. ಅದೇ ಮುಂದೆ ನವ್ಯೋತ್ತರ, ಪ್ರಗತಿಪರ, ಬಂಡಾಯಕ್ಕೆ ಇದೆಲ್ಲವಕ್ಕೂ ಒಂದು ಅಡಿಪಾಯ ಹಾಕಲಿಕ್ಕೆ ಕಾರಣ ಆಯಿತು ಅಂತ ನಾನು ನಂಬಿದೆ. ಅದಕ್ಕೆ ಪೂರಕವಾದಂತಹ ವಚನ ಸಾಹಿತ್ಯವನ್ನು ಓದ್ಕೊಂಡು ವಚನಗಳು ಕೂಡ ಆ ನಮ್ಮ ಶಬ್ದ ಸಾಹಿತ್ಯಕ್ಕೆ, ನಮ್ಮ ವಿವೇಚನವನ್ನು, ನಮ್ಮ ದೃಷ್ಟಿಕೋನವನ್ನು ಬೆಳೆಸಲಿಕ್ಕೆ ಅವೆಲ್ಲವೂ ಈ 4 ತುಂಬ ಅಡಿಪಾಯಗಳಾಗಿತ್ತು ಅನ್ನೋದು ನನ್ನ ಒಂದಕ್ಕೆ. ಕಾಲಕ್ರಮೇಣ ಅಂದರೆ 1980-90 ನಂತರ ಈ 4 ವಿಚಾರಗಳು ನಮ್ಮ ಪಠ್ಯಗಳಿಂದ ಸ್ವಲ್ಪ ಆದಷ್ಟು ಕಡಿಮೆ ಆದಷ್ಟು ಹೋದಷ್ಟು, ಮತ್ತು ನಮ್ಮ ಮನೆಗಳಲ್ಲಿ ಅಂತಹ ವಾತಾವರಣ ಸಿಗದೆ ಹೋದಷ್ಟು ಈಗ ಕನ್ನಡ ನಮ್ಮ ಪಠ್ಯ ಸಾಹಿತ್ಯ ಸ್ವಲ್ಪ ತನ್ನ ಸಡಿಲವಾಯಿತು ಅಂತ ನನ್ನ ಒಂದು ನೇರ ನಂಬಿಕೆ. ಸೊ ಪ್ರತಿಯೊಬ್ಬರಿಗೂ ಅಂಥ ಒಂದು ವಾತಾವರಣ, ಅಂಥ ಒಂದು ಅಧ್ಯಯನ, ಅಂಥ ಒಂದು ಸಂಶೋಧನೆ, ಅಂಥ ಒಂದು ಸಂಪೂರ್ಣವಾದಂಥ ಸ್ವಯಂತ್ರಿಕ ಕಲಿಕೆಯಿಂದ ಇದ್ದಾಗ ಮಾತ್ರ ಕನ್ನಡ ಸಾಹಿತ್ಯ ಗಟ್ಟಿಯಾಗಿ ಆಯಿತು. ಬಟ್ ಈಗಿನ ಸಮಯದಲ್ಲಿ ಆ 4 ವಿಚಾರಗಳಲ್ಲಿ ನಾವು ಎಲ್ಲೋ ಒಂದು ಕಡೆ ಅಧ್ಯಯನವನ್ನು ಕೊರತೆಯೋ ಅಥವಾ ನಮಗೆ ಆಸಕ್ತಿಯ ಕೊರತೆಯೋ ಇದರಿಂದ ಕನ್ನಡ ಸಾಹಿತ್ಯ ತನ್ನೆಲ್ಲೋ ಒಂದು ಗಟ್ಟಿತವನ್ನು ಕಳ್ಕೊಳ್ತಾ ಇದೆ ಅನ್ನೋದು ನನ್ನ ಒಂದು ಸಾಹಿತ್ಯಕ್ಕೆ 2 ರೀತಿಯೂ ಬೇಕಾಗುತ್ತೆ. ಒಂದು ಅಧ್ಯಯನವೂ ಬೇಕಾಗುತ್ತೆ, ಅನುಭವನೂ ಬೇಕಾಗುತ್ತೆ. ಆದರೆ ಅನುಭವ ಬರೀಬೇಕು ಅಂದರೆ ಅಧ್ಯಯನ ಖಂಡಿತ ಬೇಕೇ ಬೇಕು.
ಅಧ್ಯಯನಕ್ಕೆ ಮುಖ್ಯವಾಗಿ ಅದರ ಅಡಿಪಾಯ ಚೆನ್ನಾಗಿರಬೇಕು. ಸಾಹಿತ್ಯದ ಅಡಿಪಾಯ ಅಂದರೆ ವ್ಯಾಕರಣ, ಕನ್ನಡ ವ್ಯಾಕರಣ, ಕನ್ನಡದ ಶಬ್ದ ಬಳಕೆ, ಕನ್ನಡದ ಪದ ಸಂಪತ್ತು, ಇವೆಲ್ಲವೂ ಸಂಪೂರ್ಣವಾಗಿ ಗಟ್ಟಿ ಇದ್ದಷ್ಟು ನಮ್ಮ ಅನುಭವಕ್ಕೆ ಇನ್ನಷ್ಟು ಪೂರಕವಾದಂತಹ ಒಂದು ನಮಗೆ ಬರವಣಿಗೆ ಗಟ್ಟಿತನ ತೋಳ್ಕೊಳ್ಳುತ್ತೆ. ಹಾಗಾಗಿ ಈಗ ಮುಂದಿನ ದೃಷ್ಟಿಕೋನದಲ್ಲಿ ನೋಡಿದಾಗ ನಾವು ಆ ವಚನ ಸಾಹಿತ್ಯವನ್ನು, ಹಳಗನ್ನಡ ಕಾವ್ಯವನ್ನು, ಆ ದಾಸ ಸಾಹಿತ್ಯವನ್ನು ಮತ್ತು ಜನಪದವನ್ನು ನಾವು ಮತ್ತೆ ಅದನ್ನು ಪರಿಶೀಲನೆ ಮಾಡಿ ಪಠ್ಯವನ್ನು ನಾವು ಮನೆಯಲ್ಲಿ ಅದು ಮತ್ತು ಯೂನಿವರ್ಸಿಟಿಗಳಲ್ಲಿ ಅದು ಅಧ್ಯಯನ ಆದರೆ ಕನ್ನಡ ಸಾಹಿತ್ಯಕ್ಕೆ ಒಂದು ಒಳ್ಳೆಯ ಒಂದು ಅಡಿಪಾಯ ಸಿಗುತ್ತೆ. ಬಟ್ ಅದರ ಇನ್ನೊಂದು 300 ವರ್ಷ ಹೋದರೂ ಕೂಡ ಒಂದು ಸಾಹಿತ್ಯಕ್ಕೆ ಒಂದು ಒಳ್ಳೆಯ ಅಡಿಪಾಯ ಸಿಗುತ್ತೆ ಅನ್ನೋದು ನನ್ನ ಈ ವೇದಿಕೆಯಲ್ಲಿ ಅಭಿಪ್ರಾಯ. ಶ್ರೀಧರ್ ಅವರು ಮತ್ತು ಪರಂಪರೆ ಮತ್ತು ನಮ್ಮ ಹಿಂದಿನ ಏನು ಕೊಂಡಿಗಳಿದೆ ಆ ಕೊಂಡಿಗಳ ಮೂಲಕ ಸಾಹಿತ್ಯ ಓದು ಮತ್ತೆ ಪ್ರವೇಶವಾಗಬೇಕು ಅನ್ನುವ ಧೋರಣೆ ಇಟ್ಕೊಂಡು ಮಾತನಾಡಿದ್ದಾರೆ. ಕನ್ನಡ ಭಾಷೆಯ ಅಳಿವುಳಿವಿನ ಪ್ರಶ್ನೆ ನಾವ್ಯಾರೂ ಅಲ್ಲ ನಿರ್ಧರಿಸೋಕ್ಕೆ ಸಾಧ್ಯವಿಲ್ಲ. ಭಾಷೆಗೆ, ನೆಲಕ್ಕೆ, ಭೂಗೋಳಕ್ಕೆ, ಸಂಸ್ಕೃತಿಗೆ ಅದರದ್ದೇ ಆದಂಥ ಒಂದು ನೆಲೆ ಇದೆ. ನೀವು ಪಂಪನಿಂದ ಮೊದಲುಗೊಂಡು ಭಾಷೆಯ ವಿಕಾಸ ಮತ್ತು ಅದರ ಚಲನೆ ನೋಡ್ಕೊಂಡು ಬಂದರೆ ಅದು ತನ್ನಷ್ಟಕ್ಕೆ ತಾನೇ ಉಳಿದಿದೆ, ತನ್ನಷ್ಟಕ್ಕೆ ತಾನೇ ಬೆಳೆದಿದೆ. ಒಂದೇ ಒಂದು ಮಾಡಬೇಕಾದ್ರೆ ಬಳಸೋದಷ್ಟೇ. ಯಾವಾಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೋ ಆ ಭಾಷೆಯನ್ನು ಮಾತನಾಡೋ ಜನರು ಜಾಸ್ತಿ ಆಗ್ತಾರೆ. ಸೊ ಹಾಗಾಗಿ ಜನರು ತಮ್ಮ ಜನಭಾಷೆಯನ್ನು, ತಮ್ಮ ಮಾತೃಭಾಷೆಯನ್ನು ಬಳಸ್ತಾ ಹೋದರೆ ಯಾವಾಗಲೂ ಯಾವ ಭಾಷೆಗೂ ಆಪತ್ತಿಲ್ಲ, ಕನ್ನಡಕ್ಕೂ ಆಪತ್ತಿಲ್ಲ ಅನ್ನುವ ಒಂದು ಮುಖ್ಯ ವಿಚಾರವನ್ನು ಇಟ್ಕೊಳ್ಳೋಣ. ಅದ್ರ ಜೊತೆಗೆ ಅವರು ಕನ್ನಡ ಸಾಹಿತ್ಯವನ್ನು ನೋಡಬೇಕಾದ್ರೆ ರಾಮಾಯಣ, ಮಹಾಭಾರತ ಇತ್ಯಾದಿಗಳು ನಾವೆಲ್ಲರೂ ಕೂಡ ಮನೆಯಿಂದ ಓದ್ಕೊಂಡು ಬರ್ತಾಯಿದ್ವಿ ಮತ್ತು ಓದಿನ ಕ್ರಮದಲ್ಲೂ ಓದಿತ್ತು ಅಂತ. ಈಗಲೂ ಅದಿದೆ ಅಂತ ಅನ್ಸುತ್ತೆ. ನನಗನ್ಸೋದು ಒಟ್ಟು ಭಾರತದಲ್ಲಿ ಹುಟ್ಟಿದ ಎಲ್ಲ ಪ್ರತಿಯೊಂದು ಮಗುವಿಗೂ ರಾಮಾಯಣ ಮತ್ತು ಮಹಾಭಾರತ ಅನ್ನೋ 2 ಡೋಸೇಜ್ ಇಂಜೆಕ್ಷನ್ ಆಗೇ ಇರುತ್ತೆ. ಆಗಿಬಿಡುತ್ತೆ. ಅದು ಒಂದಿಲ್ಲ ಒಂದು ರೀತಿಯಲ್ಲಿ ಪ್ರಭಾವ ಬೀರ್ಬಿಡುತ್ತದು. ಆದರೆ ಕನ್ನಡಕ್ಕೆ ಬೇಕಾಗಿರೋದು ಇವತ್ತು ಬಹಳ ಮುಖ್ಯವಾಗಿ ಏನು ಅಂತಂದರೆ ಮನೆಯ ವಾತಾವರಣ ಮತ್ತು ಲೋಕದ ವಾತಾವರಣ ಅಂತ 2 ಭಾಗ ಮಾಡ್ಕೋಬೋದೇನು. ಮನೇಲಿ ಇವತ್ತು ಕನ್ನಡ ಸಾಹಿತ್ಯ ಕಲ್ಸೋಕ್ಕಾಗ್ತಾ ಇಲ್ಲ. ನಾವೆಲ್ಲರೂ ಓಟದಲ್ಲಿದ್ದೀವಿ, ನಾವೆಲ್ಲರೂ ಪ್ರತಿಯೊಬ್ಬರು ಓಟ ಆಗ್ತಾ ಇಲ್ಲ ಅಂದರೆ ಸಮಾಜದ್ದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅದು ಸಮಾಜ ಬೇರೆ ಬೇರೆ ವಿಂಗ್ ಇರ್ಬೋದು, ರಂಗಭೂಮಿ ಇರ್ಬೋದು, ಸಿನಿಮಾ ಇರ್ಬೋದು, ಚಿತ್ರಕಲೆ ಇರ್ಬೋದು, ಅಥವಾ ಕನ್ನಡವನ್ನು, ಭಾಷೆಯನ್ನು, ಸಂಸ್ಕೃತಿಯನ್ನು ಬೇರೆ ಬೇರೆ ಬಗೆಯಲ್ಲಿ ವಿಸ್ತರಿಸಿ ಉತ್ಸವ ನಡೀತಿದ್ದಲ್ಲಿ ಈ ಥರದ್ದು. ಇದು ನಾವು ಮಕ್ಕಳಲ್ಲಿಗೆ ತೊಗೊಂಡೋದ್ರೆ ಬಹುಶಃ ನಾವು ಎಲ್ಲ ಹೇಳಿ ಕೇಳಿ ನಾವೆಲ್ಲ ಅಲ್ಪಸಂಖ್ಯಾತರು, ಸಾಹಿತ್ಯ ಎಲ್ಲ ಒಂದು ಇಡೀ ಬೆಂಗಳೂರಿನಲ್ಲಿ ಒಂದು ಸಣ್ಣ ಅಣು. ಆದರೆ ಮಕ್ಕಳ ಕಡೆಗೆ ತಗೊಂಡು ಹೋದರೆ ಬಹುಶಃ ಅದು ಈ ಥರದ ಪ್ರಶ್ನೆಗಳಿಗೆ ಉತ್ತರ, ಸಮಾಜದ ಜವಾಬ್ದಾರಿ ಬಹಳ ದೊಡ್ಡದಾಗ್ಬೋದೇನೋ ಅಂತ ನನಗನ್ಸುತ್ತೆ. ಅದಾಗ್ಯೂ ಕೂತ್ಕೊಂಡು ನಾವೆಲ್ಲ ಸಾಹಿತ್ಯ, ಅದರ ಮುನ್ನೋಟ, ಅದರ ವಿಚಾರವನ್ನು ಯೋಚನೆ ಮಾಡೋದಿದೆಯಲ್ಲ, ಒಂದು ಆರೋಗ್ಯಕರವಾದ ಬೆಳವಣಿಗೆ ಅಂತ ಅನಿಸುತ್ತೆ. ಹಾಗಾಗಿ ಬದುಕು ಅನಿವಾರ್ಯ ಆಗಿರುವಂಥ ಈ ಹೊತ್ತಿನಲ್ಲಿ, ಎಲ್ರಿಗೂ ಅನ್ನವೇ ಬಹಳ ಮುಖ್ಯವಾಗಿರುವ ಈ ಹೊತ್ತಿನಲ್ಲಿ, ಎಲ್ರಿಗೂ ಹಣವೇ ಬಹಳ ಮುಖ್ಯವಾಗಿರುವ ಹೊತ್ತಿನಲ್ಲಿ, ಇನ್ನು ಮನರಂಜನೆ, ವಿಚಾರ, ವಿವೇಕ, ಅವಿವೇಕ ಇವುಗಳನ್ನ ಪ್ರಶ್ನೆ ಮಾಡಿಕೊಳ್ಳುವಂಥ ಸಾಹಿತ್ಯ, ಕಲೆ, ಸಂಸ್ಕೃತಿ ಇವತ್ತು ಸಹಜವಾಗಿ 2ನೇ ಆಪ್ಷನ್ ಆಗ್ತಾಯಿದೆ. ಎಂಥ ಒಳ್ಳೆ ನಾಟಕ ಮಾಡಿರ್ತೀವಿ, ಕಷ್ಟಪಟ್ಟಿರ್ತೀವಿ, ಏನೇ ಮಾಡಿರ್ತೀವಿ, ಆದರೆ ಮಳೆ ಬಂತು ಅನ್ನೋ ಒಂದು ಸಣ್ಣ ಕಾರಣಕ್ಕೆ ಬರೋದಿಲ್ಲ. ಬರೋಕ್ಕೆ ಮನಸ್ಸಿರುತ್ತೆ, ಅಥವಾ ಇನ್ನೇನು ಟ್ರಾಫಿಕ್ ಜಾಸ್ತಿ ಇವತ್ತು ಸಂಜೆ ಅನ್ನೋ ಅವರೇ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾರೆ. ಈ ಕಾಲದಲ್ಲಿ ಎಲ್ಲ ಒತ್ತಡ, ಅದನ್ನು ನಾವು ಬ್ಲೇಮ್ ಅಂತ ತೊಗೊಳ್ಳೋದು ಬೇಡ. ಈ ಥರದ ಒತ್ತಡದ ಬದುಕಿನಲ್ಲಿ ನಾವು ಮತ್ತೆ ಸಾಹಿತ್ಯದ ಮುನ್ನೋಟಗಳನ್ನು ಮಾತನಾಡೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಆಮೇಲೆ ಕೊನೆಗೂ ನಾವು ಯಾರೂ ಅಲ್ಲ ಇದನ್ನು ಮಾತಾಡೋದಕ್ಕೆ. ಯಾಕಂದರೆ ಭಾಷೆಗೆ, ಸಂಸ್ಕೃತಿಗೆ ಅದು ಒಳಗಡೆಯಿಂದನೇ ಇದೆ. ಅದು ತನ್ನ ಐಡೆಂಟಿಟಿಯನ್ನು, ತನ್ನ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದು ಇದೆ ಅಂತ ನನ್ನ ಸ್ಪಷ್ಟವಾದ ಮತ್ತು ನಿಖರವಾದ ಭಾವನೆ. ಯಾಕಂದರೆ ಪಂಪನ ಕಾಲದಲ್ಲಿದ್ದಂಥ ಬಿಕ್ಕಟ್ಟುಗಳ ಕಾರಣಕ್ಕೆ ಆ ಕಾಲದ ಸೃಜನ ಲೋಕ ಅಭಿವ್ಯಕ್ತಿ ಮಾಡಿದೆ. ಇವರೇ ಉಲ್ಲೇಖಿಸಿದ ಹಾಗೆ ವಚನಕಾಲ, ಆನಂತರ ಯಾವುದೇ ಇರಲಿ, ದಾಸ ಸಾಹಿತ್ಯ ಇರೋದು, ವಚನ ಮೂಮೆಂಟ್, ಮಧ್ಯಕಾಲೀನ ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯ, ಈಗ ನಾವು ಬರೀತಾರೆ ಎಲ್ಲವೂ ನಮ್ಮನ್ನು ಡಿಸೈಡ್ ಮಾಡ್ತಾ ಇರೋದು ಇಲ್ಲಿನ ಭೂಗೋಳ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಕಲ್ಚರ್, ಇಲ್ಲಿನ ಭಾಷೆ, ಜನಜೀವನ ಇತ್ಯಾದಿ. ನಾವು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇರ್ತೀವಿ ಅಂತ ನನ್ನ ಭಾವನೆ. ಹಾಗಾಗಿ ಈ ವಿಚಾರವನ್ನು ಮತ್ತೊಂದಷ್ಟು ಮಾತನ್ನು ಬೆಳೆಸಬೇಕು ಅಂತ ವಿಕ್ರಮ್ ಅವರಲ್ಲಿ ನಾನು ಮತ್ತೆ ವಿನಂತಿ ಮಾಡ್ತೇನೆ. ಬೇರೇನೂ ಬೆಳೆಸ್ಬೋದು ಅಲ್ಲ, ಈಗ ಇಷ್ಟೊತ್ತು ಆಗಿರುವಂತಹ ಚರ್ಚೆಗೆ ಪೂರಕವಾಗಿ ಸ್ವಲ್ಪ ಮುಂದುವರಿಕೆ, ಒಂದು 2-3 ಅಂಶಗಳು. ಒಂದು, ಈಗ ಬರ್ತಾ ಇರುವಂತಹ ಸಾಹಿತ್ಯ ಕೃತಿಕಾರರು, ಮೊದಲನೇದಾಗಿ ಅದನ್ನು ನಾವು ಇಲ್ಲಿ ಮಾತಾಡೋದಕ್ಕಿಂತನೂ ರಘುನಂದನ್ ಹೇಳ್ದಂಗೆ, ಸೊ ನಾವು ಅದನ್ನು ಚರ್ಚೆ ಮಾಡಿ ಅದನ್ನು ಒಂದು ಪರಾಮರ್ಶೆ ಮಾಡೋದಕ್ಕಿಂತನೂ ಕೂಡ ಇವತ್ತಿನ ವಿಮರ್ಶಾ ಲೋಕ ಅದನ್ನು ಹೇಗೆ
ನೋಡ್ತಾ ಇದೆ ಅನ್ನೋದ್ರ ಬಗ್ಗೆನೇ ನಮಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ನೋಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಇನ್ನೂ ಅಡಿಗರು ಬೇಂದ್ರೆ ಅಲ್ಲೇ ಉಳ್ಕೊಂಬಿಟ್ಟಿದೆಯಾ ವಿಮರ್ಶೆ, ಅಥವಾ ಈಗಿನ ಕಾಲದ ಒಂದು ಗಮನಿಸುವಿಕೆಯೂ ಕೂಡ ಅಲ್ಲಿ ಆಗ್ತಾ ಇಲ್ವಾ, ಆದರೂ ಅದನ್ನೇ ಹೇಳ್ತಾ ಇಲ್ವಾ, ಅದು ಹೇಳೋದಕ್ಕೂ ಏನಾದ್ರು ಮಾನದಂಡಗಳಿದ್ದಾವ, ಇದೆಲ್ಲ ಕೆಲವೊಂದು ಪ್ರಶ್ನೆಗಳಿದೆ. ಹಾಗಾಗಿ ನಾವು ಆ ಚರ್ಚೆಗೆ ಹೋಗದೆ ಇನ್ನೊಂದೆರಡು ಸಂಗತಿ ಬಂತು. ಒಂದು, ನೀವು ಚೆನ್ನಾಗಿ ಹೇಳಿದ್ರಿ, ಮನೆ ಒಳಗಿನ ಒಂದು ಲೋಕ ಮತ್ತು ಮನೆಯ ಹೊರಗೆ ಸಮಾಜದ ಒಂದು ಲೋಕ ಅಂತ ಹೇಳಿ. ಮತ್ತು ಈಗಿನ ಒತ್ತಡಗಳು, ಸಮಯ ಮತ್ತು ಏನೋ ಇರುವಂತಹ ಟೈಮ್ ಈಸ್ ಮನಿ ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ನಾವು ಸಣ್ಣ ವಯಸ್ಸಲ್ಲಿ ಅಥವಾ ಇವಾಗಲೂ ಕೂಡ ಅವಕಾಶ ಇದ್ದಿದ್ದರೆ ನಾವು ಯಾವ ಥರ ಬೆಳೆದವರು ಅಂದರೆ, ಮಲ್ಕೊಂಡಿರ್ಬೇಕಾದ್ರೆ ಊರಲ್ಲಿ ಎಲ್ಲೋ ಒಂದು ಕಡೆ ಚಂಡೆ ಶಬ್ದ ಕೇಳಿಸ್ತಾ ಇದೆ ಅಂದರೆ ಇವತ್ತೆಲ್ಲೋ ಆಟ ಇದೆ, ಎಲ್ಲೋ ಯಕ್ಷಗಾನ ಇದೆ ಅಂತ ಹೇಳಿ ಎದ್ದು ಆ ಶಬ್ದ ಎಲ್ಲಿ ಬರ್ತಾ ಇದೆಯೋ ಆ ಕಡೆಗೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲಿ ಬರ್ತಾ ಇದೆ, ಇಲ್ಲಿ ಬಂತು ಇಲ್ಲೆಲ್ಲ ಬಂತು, ಇಲ್ಲೆಲ್ಲ ಮತ್ತೆ ಯಾರನ್ನ ಕೇಳೋದು, ಅಲ್ಲಿ ಹೋಗೋದು. ಇಡೀ ರಾತ್ರಿ ನಾವು ಆಟ ನೋಡ್ತಾ ಇದ್ವಿ. ಇಡೀ ರಾತ್ರಿ ಇರ್ತಾಯಿತ್ತು ಆಟ. ಮಾರನೇ ದಿವಸ ಬೆಳಿಗ್ಗೆ ಬಂದು ಮತ್ತೆ ಒಂದು ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಮತ್ತೆ ನಮ್ಮ ಯಥಾ ಪ್ರಕಾರ ಆಟ ಇದರೆಲ್ಲ ಹೋಗ್ತಾಯಿದ್ವಿ. ಆ ಸೆಳೆತ ಹೇಗಿತ್ತು, ಆ ಸೆಳೆತ ನಮ್ಮಲ್ಲಿ ಹುಟ್ಟಬೇಕಾದ್ರೆ ಆ ಯಕ್ಷಗಾನದ ಗುಣಮಟ್ಟ ಹೇಗಿತ್ತು, ಇವತ್ತು ಅದು ಇದೆಯಾ? ನಾನು ಆವಾಗಲೇ ಹೇಳ್ದಂಗೆ ಒಂದು ಈ ತುಣುಕು ರಂಜಕಗಳು ಯಕ್ಷಗಾನದಲ್ಲೂ ಕೂಡ ಬಂದಿದೆ ಈಗ. ಆಮೇಲೆ ಈ ಥರದ ಒಂದು ವಿಪುಲತೆ, ಈ ಥರದೊಂದು ವಿಪರೀತತೆ ಕೂಡ ಅಲ್ಲಿ ಕೂಡ ಬಂದಿದೆ. ಒಂದು ಸೆಕೆಂಡ್ ಅದು ಕನೆಕ್ಟ್ ಆಗ್ತಾ ಇದೆ. ಹೀಗಿರುವಾಗ ನಾವು ಮಕ್ಕಳಲ್ಲಿ ಅಥವಾ ನಾವು ಒಂದು ಸಮಾಜವಾಗಿ ಕನ್ನಡ ಸಾಹಿತ್ಯವನ್ನು ನಾನು ಯಾಕೆ ಪ್ರವೇಶ ಮಾಡಬೇಕು ಅಂತ ಕೇಳ್ಕೊಳ್ಳುವಾಗಲೇ ಅಲ್ಲಿ ನನ್ನ ಕೆಲವೊಂದು ತೊಡಕುಗಳು ಬರ್ತವೆ. ಕುವೆಂಪು ಮತ್ತು ಕಾರಂತರ ಕಾಲದಲ್ಲಿ ನಾವು ಅವರನ್ನು ಬಹಳ ದೊಡ್ಡ ಒಂದು ನೈತಿಕ ಶಕ್ತಿಯಾಗಿ, ಕನ್ನಡದ ನೈತಿಕ ಶಕ್ತಿಯಾಗಿ ನಾವು ಸಾಹಿತಿಗಳನ್ನು ನೋಡ್ತಾ ಇದ್ವಿ. ಆ ಒಂದು ಕಾಲಘಟ್ಟ ಇತ್ತು. ಇವತ್ತು ಕನ್ನಡ ಸಾಹಿತ್ಯ ಕ್ಷೇತ್ರ ಅದನ್ನು ಉಳಿಸ್ಕೊಂಡಿದೆಯಾ? ನಾನು ಇದನ್ನು ಅಂದರೆ ನೈತಿಕ ಪ್ರಶ್ನೆ ಅಂತ ಕೇಳ್ತಾ ಇಲ್ಲ, ಅಂದರೆ ನೈತಿಕ ಪ್ರಜ್ಞೆ ನಮ್ಮಲ್ಲಿ ಇದೆಯೋ ಇಲ್ಲವೋ ಅನ್ನೋದನ್ನು ಕೇಳ್ತಾ ಇಲ್ಲ ನಾನು. ಒಂದು ಸಾಹಿತ್ಯಿಕ ಸಮಾಜವಾಗಿ ನಾವು ಆ ಥರದ ವ್ಯಕ್ತಿತ್ವಗಳನ್ನು ಇವತ್ತು ಉಳಿಸ್ಕೊಂಡಿದ್ದೀವ, ಅದು ಒಂದು ಬಹಳ ಪ್ರಮುಖವಾಗಿ ಶಿಥಿಲಗೊಳ್ತಾ ಇರುವಂತಹದ್ದು. ಎರಡನೇದು, ಸಾಮಾಜಿಕ ಜಾಲತಾಣಗಳು ಮತ್ತು ಇವತ್ತಿರುವಂತಹ ದೊಡ್ಡದೊಂದು ಇರ್ರೆಸ್ಪಾನ್ಸಿಬಲ್ ಡೆಮಾಕ್ರಾಟಿಕ್ ಫೋರಮ್ಸ್ ಏನಿದ್ದಾವೆ, ಅಲ್ಲಿ ನಾವು ಮಾತಿನ ಸೂಕ್ಷ್ಮತೆಯನ್ನು, ಮಾತಿನ ಘನತೆಯನ್ನು ಕಳ್ಕೊತಾ ಇದ್ದೀವಿ ಅಂತ. ಮಾತಾಡೋದ್ರ ಬಗ್ಗೆ ಯಾರಿಗೂ ಆಕ್ಷೇಪ ಇಲ್ಲ, ಆದರೆ ಏನನ್ನು ಮಾತಾಡಬೇಕು, ಯಾವುದನ್ನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ಸಾಹಿತ್ಯ ಕ್ಷೇತ್ರ ಒಂದು ನೈತಿಕ ಶಕ್ತಿಯನ್ನು ಕಳ್ಕೊಳ್ತಾ ಬಂತು, ಶಿಥಿಲ ಆಗ್ತಾ ಬಂತು. ಈ ಥರದ ಒಂದು ಮಾತಿನ ಸೂಕ್ಷ್ಮತೆಯನ್ನು, ಘನತೆಯನ್ನು ಕಳ್ಕೊಳ್ತಾ ಬಂತು. ಮತ್ತು ಮುಖ್ಯವಾಗಿ ನೀವು ಇವತ್ತು ಯಾವುದೇ ಮಾತುಗಳು, ಯಾವುದೇ ಚಿಂತನೆಗಳನ್ನು ನೋಡಿದರೆ ಅಲ್ಲಿ ನಿಮಗೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇನ್ನೊಂದೇನೋ ಸರಿ ಇಲ್ಲ ಅನ್ನೋದೇ ಕಾಣುತ್ತೆ ಹೊರತು ಒಂದು ಆತ್ಮವಿಮರ್ಶೆಯ ಗುಣ ಅನ್ನೋದನ್ನೇ ಇವತ್ತು ಕನ್ನಡ ಸಾಹಿತ್ಯ ಕಳ್ಕೊಳ್ತಾ ಇದೆಯಾ, ಕಳೆದುಕೊಂಡ್ಬಿಟ್ಟಿದೆಯಾ ಆಲ್ರೆಡಿ. ಈ ಥರದ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನಾವು ನಮ್ಮ ಮಕ್ಕಳಿಗೆ ಅಥವಾ ನಮಗೇನೆ ಯಾವ ಕಾರಣಕ್ಕಾಗಿ ನಾವು ಕನ್ನಡ ಸಾಹಿತ್ಯವನ್ನು ಪ್ರವೇಶ ಮಾಡಬೇಕು, ಅದರ ಬಗ್ಗೆ ಅಷ್ಟು ಪ್ಯಾಷನೆಟ್ಟಾಗಿ ನಾವು ಹೇಗಿದ್ವೋ ಅಷ್ಟು ಪ್ಯಾಷನೆಟ್ಟಾಗಿ ಇರಬೇಕು ಅಂತ ಬಯಸುವುದರಲ್ಲಿ ಯಾವ ಅಂಶಗಳು ನಮಗೆ ಸಹಾಯಕವಾಗಿ ನಿಲ್ತಾ ಇದ್ದಾವೆ? ಮನರಂಜನೆ ಅಂತೂ ಅಲ್ಲ, ಮನರಂಜನೆಗೆ ಬೇರೆ ಬೇರೆ ಅವಕಾಶಗಳಿದ್ದಾವೆ. ಹಾಗಿದ್ದರೆ ನಾನು ಸಾಹಿತ್ಯಕ್ಕೆ ಯಾಕೆ ಹೊರಳ್ಕೊಳ್ಬೇಕು? ಆ ಪ್ರಶ್ನೆ ಮುಖ್ಯ ಅಂತ ಅನಿಸುತ್ತೆ. ಇದನ್ನು ನಾನು ತೀರ್ಮಾನಗಳನ್ನು ಕೊಡೋದಕ್ಕಿಂತನೂ ಬಹಳ ದೊಡ್ಡವರಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ, ಎಲ್ಲರೂ ಯೋಚನೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇವತ್ತಿದೆ ಅಂತ ಅನಿಸುತ್ತೆ. ಇದನ್ನು ನಾನು ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೀನಿ ವಿನಮ್ರವಾಗಿ. ವಿಕ್ರಮ್ ಅವರು ಎತ್ತಿದ ಪ್ರಶ್ನೆ ತುಂಬ ಮುಖ್ಯವಾದ ಪ್ರಶ್ನೆ. ಯಾಕೆ ಮಕ್ಕಳನ್ನ ಸಾಹಿತ್ಯ ಲೋಕಕ್ಕೆ ಕರ್ಕೊಂಡು ಬರಬೇಕು ಅಂತ. ತುಂಬ ಅಲ್ಲಿ ಅವರೇ ಬಳಸಿದ ಒಂದು ಪದ ನೈತಿಕತೆ ಅನ್ನುವುದು ಬಹಳ ಮುಖ್ಯವಾಗಿ ಇವತ್ತು ತುಂಬ ನಾವು ವೇಗಾಗಿ ತುಂಬ ಮೇಲ್ಮೈಯಲ್ಲಿ ಉತ್ತರ ಕೊಟ್ಬಿಡೋದಕ್ಕೆಲ್ಲ ಆಗೋದಿಲ್ಲ ಇದಕ್ಕೆ. ಯಾಕಂದರೆ ಇದು ಪ್ರತಿಯೊಬ್ಬರು ಅವಲೋಕಿಸ್ಕೊಳ್ಬೇಕಾದ, ನಾವು ಪ್ರತಿಯೊಬ್ಬರು ನಾವೇ ಕಡೆ ಪಕ್ಷ ನಾವು ಸಾಹಿತ್ಯ ಲೋಕ, ಸಾಂಸ್ಕೃತಿಕ ಲೋಕ, ಕಲಾ ಲೋಕದಲ್ಲಿರೋರೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿರೋ ಪ್ರಶ್ನೆ ಅಂತ ನನಗನ್ಸುತ್ತೆ.
ಆಮೇಲೆ ವಿಮರ್ಶೆಯನ್ನು ಕುರಿತು ತುಂಬ ಸೂಕ್ಷ್ಮವಾದ ಒಂದು ಮಾತನ್ನು ಆಡಿದ್ರು. ವಿಮರ್ಶೆ ನಾನು ಪಾರಿಭಾಷಿಕವಾಗಿ ತರಗತಿಯಲ್ಲಿ ಹೇಳ್ದಂಗೆ ಏನು ಹೇಳೋಕೆ ಹೋಗೋದಿಲ್ಲ. ನನಗನ್ಸೋದು ಯಾವಾಗಲೂ ಇವತ್ತು ಭಾಷೆ ಎನ್ನುವುದು ಅದು ಹೇಳುವ ಯಜಮಾನಿಕೆಯನ್ನು ಗುಣವುಳ್ಳ ಹೇಳುವ, ಕೆಲವು ಸತಿ ಪ್ರವಾದಿಯ ಹಾಗೆ ಮಾತನಾಡುವ ಇರ್ತದೆ, ಕೆಲವು ಸತಿ ಹಾಗೆ ಕೇಳಿಸಿಕೊಳ್ಳುವ ಗುಣವೂ ಅದಕ್ಕಿರಬೇಕು ಅಂತ. ಈಗ ಕೇಳಿಸಿಕೊಳ್ಳುವ ಗುಣ ಬಹಳ ಕಡಿಮೆ ಆಗಿಬಿಟ್ಟಿದೆ. ನಾವು ಕೃತಿಯನ್ನು ಓದದೆ ಕೃತಿಯ ಬಗ್ಗೆ ತೀರ್ಪನ್ನು ಕೊಡ್ತಾ ಇದ್ದೀವಿ ಇವತ್ತು. ಕವರ್ ಪೇಜ್ಗಳನ್ನು ನೋಡಿಬಿಟ್ಟು ಇದು ಅದ್ಭುತ ಕೃತಿ, ಇದು ಅದ್ಭುತ. ನಾನು ಹೇಳಿದೆ ಕೃತಿಕಾರನಿಷ್ಠ ಕೃತಿನಿಷ್ಠ ಅಂತಿದೆಯಲ್ಲ. ಸಿನಿಮಾ ನೋಡೋದಿಲ್ಲ, ಆದರೂ ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಡ್ತೀನಿ. ನಾಟಕ ನೋಡೋದೇ ಇಲ್ಲ, ನಾಟಕದ ಫೋಟೋಸ್ ಹಾಕಿರ್ತೀವಲ್ಲ ಅದು ನೋಡಿಬಿಟ್ಟು ವಿಮರ್ಶೆ ಮಾಡಿಬಿಡ್ತಾರೆ. ವಿಮರ್ಶೆ ಅನ್ನೋದು ಇವತ್ತು ಕೃತಿಯ ಪ್ರವೇಶದಿಂದಲೇ ಆಗಬೇಕು ಅಂತ ನನ್ನ ಒತ್ತಾಯ, ಒತ್ತಾಸೆ. ಆದರೆ ಕೃತಿ ಪ್ರವೇಶದಿಂದ ಆಗ್ತಾ ಇದೆ ಅಷ್ಟು ಸಮಯ ಇದೆಯಾ ಅನ್ನುವ ಒಂದು ಪ್ರಶ್ನೆಯೂ ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಸೊ ಹಾಗಾಗಿ ವಿಮರ್ಶೆ ಅದು ಹೇಳುವ ಪ್ರವಾದಿ ಅಥವಾ ಒಂದು ರೀತಿಯ ಯಜಮಾನ ಅಷ್ಟೇ ಅಲ್ಲ, ಕೇಳಿಸಿಕೊಳ್ಳುವ, ವಿನಯದಿಂದ ಅವಲೋಕಿಸುವ ಒಂದು ಗುಣವೂ ಕೂಡ ಅದಕ್ಕೆ ಬೇಕು ಅಂತ ನಾವು ಅಂದ್ಕೊಳ್ಬೇಕು. ಆಮೇಲೆ ಇದರಿಂದ ಏನು ಮುಟ್ಟತ್ತೆ, ಒಟ್ಟು ಕೃತಿಯ ಉದ್ದೇಶ ಏನು, ಕೃತಿಕಾರನ ಉದ್ದೇಶ ಏನು. ನೀವು ಪುಸ್ತಕ ಓದಾಗಲೂ ಅಥವಾ ಯಾವುದೋ ಒಂದು ಕೃತಿನ ಓದಾಗ, ಕೃತಿ ಅಂದರೆ ನನಗೆ ಸಾಹಿತ್ಯ ಅಂದರೆ ಒಂದು ಪ್ರಿಂಟೆಡ್ ಟೆಕ್ಸ್ಟ್ ಅಂತ ನಾನು ಅಷ್ಟೇ ಗ್ರಹಿಸೋದೇ ಇಲ್ಲ. ಜನಪದವನ್ನು ಈಗ ನಾವು ಸಂಪೂರ್ಣವಾಗಿ ಸಂಪಾದಿಸಿಟ್ಟುಬಿಟ್ಟಿದ್ದೀವಿ ಅನ್ನೋದು ಕೂಡ ಸುಳ್ಳು. ಇನ್ನು ಬೇಕಾದಷ್ಟು ಸಾಹಿತ್ಯ ನಾವು ನೋಡಬೇಕಾದ, ಕಣ್ಣಾಡಿಸಬೇಕಾದ, ಅಭ್ಯಾಸ ಮಾಡಬೇಕಾದ ಇದೆ. ಹಾಗಾಗಿ ಅದು ಸ್ವಯಂ ಪ್ರಕಾಶವೂ ಹೌದು, ಅದು ಸಮುದಾಯ ಪ್ರಕಾಶವೂ ಹೌದು. ಹಾಗಾಗಿ ಸ್ವಯಂ ಮತ್ತು ಸಮುದಾಯ ಪ್ರಕಾಶ ಯಾವಾಗ ಆಗ್ತದೋ ಆಗ ಆ ಕೃತಿ ಮುಖ್ಯವಾಗ್ತದೆ, ಅಥವಾ ಅದರ ಆಯ್ಕೆ ಲೋಕಕ್ಕೆ ಮುಖ್ಯ ಆಗುತ್ತೆ ಅಂತ ಭಾವಿಸ್ತಾ ಈಗ ಕರ್ಕಿ ಕೃಷ್ಣಮೂರ್ತಿಯವರು ಮತ್ತೆ ತಮ್ಮ ಮಾತುಗಳನ್ನ ಮುಂದುವರಿಸಬೇಕು ಅಂತ ವಿನಂತಿ. ವಿಕ್ರಮ್ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟ. ನಾವು ಚಿಕ್ಕವರಿರುವಾಗ ರಾತ್ರಿ ಮಲಗಿದಾಗ ಎಷ್ಟೇ ದೂರದಲ್ಲಿ ಚಂಡೆ ಸಪ್ಪಳ ಬಂದರೂ ಕೂಡ ನಾವು ಎದ್ದು ಓಡೋಗ್ತಿದ್ವಿ ಅಂತ ಹೇಳ್ಕೊಂಡು, ಇವತ್ತಿನ ಒಂದು ಹುಡುಗನಿಗೆ ಆ ಚಂಡೆ ಶಬ್ದದಕ್ಕಿಂತ ಜೋರಾಗಿ ಹೈವೇ ಮೇಲೆ ಹೋಗ್ತಾ ಇರುವ ಲಾರಿಯ ಶಬ್ದವೇ ಕೇಳಿದ್ರೆ ಅವನು ಏನು ಮಾಡಬೇಕು? ಬಹುಶಃ ನನಗೆ ವಿಕ್ರಮನಿಗೆ ಚಂಡೆಯ ಶಬ್ದ ಹಾಗೂ ಹೈವೇ ಮೇಲೆ ಹೋಗ್ತಿರುವ ಲಾರಿಯ ಶಬ್ದದ ನಡುವೆ ವ್ಯತ್ಯಾಸವನ್ನು ಗುರುತಿಸಿ ಅದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಮ್ಮದೇ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು, ಓಕೆ ಚಂಡೆ ಶಬ್ದವೇ ಒಳ್ಳೆಯದು ಅಂತ ಚಂಡೆ ಶಬ್ದ ಬಂದೆಡೆಗೆ ಹೋಗುವಂಥ ಒಂದು ಜಾಣ್ಮೆ ಅಥವಾ ಆ ಬುದ್ಧಿವಂತಿಕೆ ಎಫಸ್ಟ್ರಫಿಯಲ್ಲಿ ಬಂದಿರ್ಬೋದು. ಆದರೆ ಈಗಷ್ಟೇ ಬುದ್ಧಿ ಬಲಿತಾ ಇರುವಂಥ ಒಂದು ಹುಡುಗನಿಗೆ ಚಂಡೆ ಶಬ್ದದಕ್ಕಿಂತ ಜೋರಾಗಿ ಹೈವೇಯ ಲಾರಿಯ ಶಬ್ದವೇ ಕೇಳಿದರೆ ಅವನು ಹೇಗೆ ಹೋಗ್ತಾನೆ? ಅವನ ಚಂಡೆ ಶಬ್ದದ ಒಳಗೆ ಚಂಡೆ ಶಬ್ದಕ್ಕೆ ಹೋಗುವಂಥ ಸೆಳೆತ ಅವನಲ್ಲಿ ಹೇಗೆ ಮೂಡಬೇಕು ಅನ್ನೋದು ಸರಿ, ಹೆವಿ ಮೆಟಲ್ ಕೂಡ ಕೇಳಿಸ್ಬೋದು ಅವನಿಗೆ. ಆದರೆ ಇವತ್ತು ಹಳ್ಳಿಗಳಲ್ಲೂ ಹೆವಿ ಮೆಟಲ್ ಕೇಳಿಸ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದು ಅಂದರೆ ಏನಂದರೆ ಒಂದು ದೊಡ್ಡ ದ್ವಂದ್ವದಲ್ಲಿದ್ದೇವೆ ಇವತ್ತು ನಾವು. ಆ ದ್ವಂದ್ವ ಏನಂತಂದರೆ, ಶಾಲೆ ಒಂದಕ್ಕೆ, ಈಗ ಸರ್ಕಾರಿ ಶಾಲೆ ಒಂದಕ್ಕೆ ಸಾಕಷ್ಟು ದಾನಿಗಳು ಅದು ಇದು ಕೊಡ್ತಾನೆ ಇರ್ತಾರೆ. ಅಂದರೆ ಈ ಸರ್ಕಾರಿ ಶಾಲೆ ಒಂದಕ್ಕೆ ಇವತ್ತು ನಾವು ಕಂಪ್ಯೂಟರ್ ಕೊಡಬೇಕೋ, ಲೈಬ್ರರಿ ಕೊಡಬೇಕೋ ಅಥವಾ ಟಾಯ್ಲೆಟ್ ಕೊಡಬೇಕೋ ಅನ್ನೋ ದೊಡ್ಡ ದ್ವಂದ್ವ. ಇದಕ್ಕೆ ಉತ್ತರ ಕೊಡೋದು ತುಂಬ ಕಷ್ಟ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಬಾರ್ದು. ಇಂಥ ಒಂದು ದ್ವಂದ್ವ. ಆಮೇಲೆ ಇನ್ನೊಂದು ಏನಂತಂದರೆ, ನೈತಿಕ ಪ್ರಜ್ಞೆ ಅಥವಾ ನೈತಿಕತೆಯ ಬಗ್ಗೆ ಸಾಕಷ್ಟು ಮಾತುಕತೆ ಆದರೂ. ವಿಕ್ರಮ್ ಹೇಳಿದ್ರು, ನಮ್ಮ ರಘುನಂದ್ ಅವರು ಹೇಳಿದ್ರು. ದೊಡ್ಡ ದ್ವಂದ್ವ ಅಂದರೆ ಇವತ್ತು ಏನು ಡೆಫಿನಿಷನ್ ಆಫ್ ನೈತಿಕತೆ ಅನ್ನೋದು ಏನು ಅನ್ನೋದೇ ಒಂದು ದೊಡ್ಡ ದ್ವಂದ್ವ ಇದೆ ಎಲ್ಲರಿಗೂ. ಒಂದು ಕೆಲವು ಉದಾಹರಣೆ ನೈತಿಕ ಪ್ರಜ್ಞೆ ಅಲ್ಲ, ಅವರು ಶಕ್ತಿಯಾಗಿದ್ದರು. ಅದೇ ಇವತ್ತಿನ ದ್ವಂದ್ವ ಏನಂತಂದರೆ, ಏನು ಡೆಫಿನಿಷನ್ ಆಫ್ ನೈತಿಕತೆ ಅಂದ್ರೇನು ಅಥವಾ ಅದನ್ನು ಯಾವ ರೀತಿ ಡಿಫೈನ್ ಮಾಡಬೇಕು ಅನ್ನೋದರಲ್ಲೇ ದೊಡ್ಡ ದ್ವಂದ್ವ ಇದೆ. ಯಾಕಂದರೆ ಪ್ರತಿಯೊಬ್ಬರು ಅವ್ರದ್ದೇ ರೀತಿಯಿಂದ ನೈತಿಕತೆಯನ್ನು ಅಥವಾ ಯಾವುದೇ ಒಂದು ಸಮುದಾಯ ಪ್ರಜ್ಞೆಯನ್ನು ಡಿಫೈನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇತ್ತೀಚೆಗೆ ನಡೆದ ಘಟನೆಯಲ್ಲೇ ಕೂಡ 2 ವೈಪರೀತ್ಯಗಳನ್ನು ನಾನು ನೋಡಿದ್ದೇನೆ. ಜೋಗ್ ಫಾಲ್ಸ್ನಲ್ಲಿ ರೋಪ್ವೇ ಮಾಡಬೇಕು ಅಂತ ಹೇಳಿದಾಗ ಅನೇಕರು ಅದನ್ನು ವಿರೋಧಿಸಿದ್ರು.
ಅದೇ ರೀತಿ ಕೇದಾರ್ನಾಥದಲ್ಲಿ ರೋಪ್ ವೇ ಮಾಡಬೇಕು ಅಂತ ಹೇಳಿದಾಗ ವಿರೋಧಗಳು ಬರಲಿಲ್ಲ. ಆಮೇಲೆ ಕೇದಾರ್ನಾಥದಲ್ಲಿ ವಿರೋಧಿಸಿದವರು ಜೋಗ್ ಫಾಲ್ಸ್ನಲ್ಲಿ ರೋಪ್ ವೇ ಮಾಡಬೇಕು ಅಂತ ಹೇಳಿದಾಗ ಸುಮ್ಮನೆ ಇದ್ದರು. ಅಂದರೆ ಏನು ಈಗ ಈ ಪ್ರಜ್ಞೆ ಅನ್ನೋದು ಏನಿದೆ ಅದು ಸಬ್ಜೆಕ್ಟಿವ, ಅದಕ್ಕೆ ಒಂದು ಸರಿಯಾದ ಡೆಫಿನಿಷನ್ ಇದೆಯಾ, ಅಥವಾ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತಾ ಅನ್ನೋದೇ ಒಂದು ದೊಡ್ಡ ದ್ವಂದ್ವ ಇವತ್ತು. ಸೊ ಈ ಎಲ್ಲ ದ್ವಂದ್ವಗಳ ನಡುವೆ ಕನ್ನಡದ ಸಾಹಿತ್ಯದ ಮುನ್ನೋಟದ ದ್ವಂದ್ವ ಕೂಡ ಅಡಕೊಂಡಿದೆ ಅನ್ನೋದು ನನಗನ್ನಿಸ್ತಾ ಇದೆ. ಇದಕ್ಕೆ ಯಾವುದಾದ್ರು ಉತ್ತರ ಇದ್ದರೆ ಹೇಳ್ಬೋದು ಮುಂದುವರಿಸ್ಕೊಂಡು. ಫಸ್ಟ್ ಬೇಕಾಗಿರೋದು ಟಾಯ್ಲೆಟು, ಆಮೇಲೆ ಬೇಕಾಗಿರೋದು ಲೈಬ್ರರಿ, ಆಮೇಲೆ ಬೇಕಾಗಿರೋದು ಕಂಪ್ಯೂಟ್ರು. ದ್ವಂದ್ವನೇ ಇಲ್ಲ ಅದರಲ್ಲಿ. ನನ್ನ ಮಗನ ಶಾಲೆಯಲ್ಲಿ ಟಾಯ್ಲೆಟ್ ಸರಿ ಇಲ್ಲ, ಕಂಪ್ಲೇಂಟ್ ಅವನದ್ದು. ಅದೇ ಟಾಯ್ಲೆಟ್ ಇದ್ದರೆ ನೀರಿರಲ್ಲ. ಸೊ ದೇರ್ ಇಸ್ ನೋ ಕನ್ಫ್ಯೂಷನ್. ಹೌದು, ಕರೆಕ್ಟ್ ಇದೆ. ಮುಗಿಸ್ಬೇಕಾ? ಮೊದಲನೇ ಗಂಟೆ ಆಗಿದೆ. ಓಕೆ, ಇವ್ರಿಗೊಂದೇ ಒಂದೇ ಒಂದು ಮಾತು ಇದಕ್ಕೆ ರಿಯಾಕ್ಷನ್ ಕೊಟ್ಬಿಟ್ಟು ಮಾತಾಡ್ಬಿಡ್ತೀನಿ. ಸತ್ಯ ಅನ್ನೋದು ಸಾಪೇಕ್ಷ ಹೇಗೋ ಹಾಗೆ ನೈತಿಕತೆಯನ್ನು ಕೊಡೋದು ಸಾಪೇಕ್ಷ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆನೆ. ನಾನು ನಂಬಿದ ನೈತಿಕತೆ ಬೇರೆ, ವಿಕ್ರಮ್ ಅವ್ರು ನಂಬಿದ ನೈತಿಕತೆ ಬೇರೆ. ಆದರೆ ಅದು ಒಂದು ಆಶಯದಲ್ಲಿ ಒಟ್ಟಾಗೇ ಇರ್ತದೆ ಅನ್ನೋದು ಬಹಳ ಮುಖ್ಯವಾಗಿ, ಒಂದು ಸಮಗ್ರವಾಗಿ ಅದು ಒಂದು ಅನ್ನೋದನ್ನು ಗಮನಿಸಬೇಕು. ಚಂಡೆ ಶಬ್ದ ಮತ್ತು ಇನ್ನೊಂದು ಅಥವಾ ಇನ್ಯಾವುದೇ ಕಲೆಯ ಶಬ್ದ, ತಮಟೆಯ ಶಬ್ದ ನಾವು ಮಕ್ಕಳು ಕೇಳಿಸ್ಕೊತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಕೇಳಿಸ್ಕೊಳ್ಳೋಕ್ಕಾಗದ ಒಂದು ಜಗತ್ತು ಈಗಾಗಲೇ ಅವ್ರನ್ನ ಮುಚ್ಚಿ ಹಾಕ್ಬಿಟ್ಟಿದೆ. ಅದಕ್ಕೆ ಮತ್ತೊಂದು ದೊಡ್ಡ ಚರ್ಚೆಯೇ ಅದು. ಅದೊಂದು ಜಾಗತಿಕ ಲೋಕ, ಮಾರುಕಟ್ಟೆಯ ಲೋಕ, ಮತ್ತೊಂದು ಲೋಕ ನಮ್ಮ ಮಕ್ಕಳನ್ನು ನುಂಗಿ ಕಾಬಳಿಸಿ ಹಾಕ್ಬಿಟ್ಟಿದೆ. ನಾವು ಕಲೆಯ ಕಡೆಗೆ ಅಥವಾ ಮತ್ತೊಂದ್ರ ಕಡೆ ಕರ್ಕೊಂಡು ಹೋಗೋದಿರೋ ಹಾಗೆ. ಹಾಗಾಗಿ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಷಯ. ಇನ್ನೊಂದು ಮಾತು, ಅವ್ರ ಮಾತಿಗೆ ಪೂರಕವಾಗಿ, ನಾವೇನೂ ಮಾಡೋದು ಬೇಡ, ಬೀಜವನ್ನು ನೆಲಕ್ಕೆ ಚೆಲ್ಲುವ ಕೆಲಸ ಮಾಡಬೇಕು. ಯಾವ ಬೀಜಕ್ಕೆ ಧಾರಣಾ ಶಕ್ತಿ ಇರ್ತದೋ, ಗಟ್ಟಿತನ ಇರ್ತದೋ, ಅದು ಎಲ್ಲವನ್ನು ಬಳಸ್ಕೊಂಡು ತನ್ನಷ್ಟಕ್ಕೆ ತಾನು ಎದ್ದು ನಿಂತ್ಕೊಂಡ್ಬಿಡುತ್ತೆ. ನೀರು ಹಾಕೋದು ಬೇಡ, ಬೇಕಾಗಿ ನಾವು ಚೆಲ್ಲುವ ಕೆಲಸ ಮಾಡಬೇಕು ಅಥವಾ ಬಿತ್ತುವ ಕೆಲಸ ಮಾಡಬೇಕು. ಆದರೆ ಆ ಕೆಲಸವನ್ನೇ ನಾವು ಮಾಡದೆ ಹೋದರೆ ಬಹುಶಃ ನಾವು ಇಷ್ಟೊತ್ತು ಮಾತಾಡಿದ್ದು ಕೂಡ ವ್ಯರ್ಥ ಅಂತ. ಈಗ ಶ್ರೀಧರ್ ಅವರು ಮಾತಾಡಬೇಕು. ವಿಕ್ರಮ್ ಹತ್ವಾರ್ ಅವರು ವಿಮರ್ಶೆ ಎಲ್ಲಿಗೆ ನಿಂತಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದರು. 90ರಲ್ಲಿ ಒಂದು ಮಾತು ಚಾಲ್ತಿಲಿ ಜಾಸ್ತಿ ಇತ್ತು, ಹೊರಗಡೆ ಹೋದ. ಕರ್ನಾಟಕದಲ್ಲಿ ಅಡಿಗರ ಪದ್ಯ ಮತ್ತು ಲಂಕೇಶ್ ಅವರ ಗದ್ಯ ಚಂದ ಅಂತ ಮಾತಾಡ್ತಾ ಇದ್ರಂತೆ. ಹಾಗಾಗಿ ಅಡಿಗರ ಕಾವ್ಯ ಮತ್ತು ಲಂಕೇಶರ ಗದ್ಯ ಎರಡೂ ಇವಾಗಿನ ಮಟ್ಟಕ್ಕೂ ವಿಮರ್ಶೆಗೆ ಅತ್ಯಂತ ಪೂರಕವಾಗಿ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಪೂರಕವಾದಂಥ ಒಂದು ನನ್ನ ಒಂದು ಲೇಖಕನಾಗಿ, ಪ್ರಕಾಶಕನಾಗಿ ಕೆಲವೊಂದು ಅನುಭವಗಳನ್ನ ಹೆಚ್ಕೋಬೇಕಾಗಿದೆ. ಇತ್ತೀಚಿನ ಒಂದು 6-7 ವರ್ಷಗಳಿಂದ ನಾನು ಸುಮಾರು ಒಂದು 100ಕ್ಕೂ ಹೆಚ್ಚು ಹಸ್ತಪ್ರತಿಗಳನ್ನು ನಾನು ಓದಿದ್ದೇನೆ, ತಿದ್ದಿದ್ದೇನೆ. ಬಟ್ ಈ ನಾವು ವಿಮರ್ಶೆ ಮಾಡೋಕ್ಕಿಂತ ಮುಂಚೆ ಕೃತಿಯ ಗುಣಮಟ್ಟ ಮತ್ತು ಬರವಣಿಗೆಯ ಗುಣಮಟ್ಟದ ಬಗ್ಗೆ ನಾವು ಬಹಳ ಗಮನ ಹರಿಸಬೇಕಾಗಿದೆ ಮುಖ್ಯವಾಗಿ. ಯಾಕಂತೇಳಿ ಒಂದು ಕೃತಿ ವಿಮರ್ಶೆ ಹಾಕಿದ ಮುಂಚೆ ಆ ಕೃತಿಯ ಗುಣಮಟ್ಟ ಮತ್ತು ಬರವಣಿಗೆಯ ಗುಣಮಟ್ಟ ಎರಡೂ ಇದ್ದಾಗ ಮಾತ್ರ ಅದು ಕೃತಿ ವಿಮರ್ಶೆಗೆ ಆಗ್ತಾಯಿದೆ. ಬಟ್ ಭಾಳಷ್ಟು ಇಂದಿನ ಲೇಖಕರಲ್ಲಿ ನಾನು ಗಮನಿಸೋದು ಕೃತಿಯ ಗುಣಮಟ್ಟ ಮತ್ತು ಬರವಣಿಗೆಯ ಗುಣಮಟ್ಟ ಎರಡೂ ಅಪ್ ಟು ದ ಮಾರ್ಕ್ ಇಲ್ಲದೇ ಇರೋದಕ್ಕೋಸ್ಕರ ನಾವು ವಿಮರ್ಶೆಗೆ ಅದು ಗಮನಕ್ಕೆ ಬಂದಿಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ. ಸೊ ಆ ನಿಟ್ಟಿನಲ್ಲಿ ಇಂದಿನ ಪ್ರಕಾಶಕರು ಅತ್ಯಂತ ಜವಾಬ್ದಾರಿಯುತವಾಗಿ ಕೃತಿಗಳನ್ನು ಪ್ರಕಾಶನ ಮಾಡೋಕೆ ಮುಂಚೆ ಕೃತಿಯ ಗುಣಮಟ್ಟದ ಬಗ್ಗೆ ಬಹಳ ಒಳ್ಳೆಯ ಗಮನ ಹರಿಸಬೇಕಾಗಿದೆ. ಕೇವಲ ಜನಪ್ರಿಯ ಸಾಹಿತ್ಯ ಇದು ಬುಕ್ ತುಂಬ ಸೇಲ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೃತಿಯನ್ನು ವಿಚಾರವನ್ನು ಆಯ್ಕೆ ಮಾಡೋದಕ್ಕಿಂತ ಸೃಜನಶೀಲತೆಗೆ ಹೆಚ್ಚು ಅವಕಾಶ ಮಾಡಿಕೊಟ್ರೆ ಪ್ರಕಾಶಕರು ಅದು ವಿಮರ್ಶೆಗೆ ಖಂಡಿತ ಒಂದು ದಾರಿಯ ಖಂಡಿತ ಆಗೇ ಆಗುತ್ತೆ. ಯಾಕೆ ವಿಮರ್ಶಕರು ಗುರುತಿಸ್ತಾ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ವಿಮರ್ಶಕರು ಗುರುತಿಸ್ತಿರ್ತಾರೆ, ಬಟ್ ಬರೀದೇ ಇರ್ಬೋದು, ವೇದಿಕೆಗಳು ಸಿಗದೇ ಇರ್ಬೋದು, ಬಟ್ ಆಯಾ ವಲಯದಲ್ಲಿ ಅವರಿಗೆ ಲೇಖಕರಿಗೆ ಹೇಳಿಬಿಟ್ಟು ಅದನ್ನು ಮಾಡಿರ್ಬೋದು. ಬಿಟ್ಟರೆ ಸೊ ವಿಮರ್ಶೆ ಹರಿತಾ ಇದೆ, ಅದು ವಿಮರ್ಶೆ ಯಾವತ್ತೂ ನಿಂತಿಲ್ಲ, ಹರಿತಾ ಇದೆ. ಬಟ್ ಅದು ನಮಗೆ ಗಮನಕ್ಕೆ ಬಂದೇ ಇರ್ಬೋದು. ಇನ್ನೊಂದು ಮುಖ್ಯವಾಗಿ ಏನಂದರೆ ವಿಮರ್ಶೆಗೆ ಸಂಬಂಧಪಟ್ಟಂತಹ ಮಾಧ್ಯಮಗಳು ಇತ್ತೀಚೆಗೆ ತುಂಬ ಕಡಿಮೆ ಆಗಿರೋದು. ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದು ಕಾಲೇಜ್ ಓದುವಾಗ ಎಲ್ಲ ಪತ್ರಿಕೆ ಪುರವಣಿಗಳು ನಮಗೆ ಭಾಳಷ್ಟು ಒಂದು ಸಾಹಿತ್ಯಿಕ ಮಾರ್ಗದರ್ಶಿ ಆಗಿದ್ವು. ಒಂದು ಕತೆ, ಭಾನುವಾರದ ಒಂದು ಕತೆ, ಭಾನುವಾರದ ಒಂದು ವಿಮರ್ಶೆ, ಭಾನುವಾರದ ಒಂದು ಪ್ರವಾಸ ಕಥನ, ಭಾನುವಾರದ ಒಂದು ವಿಜ್ಞಾನ ಲೇಖನ, ಇವೆಲ್ಲವೂ ನಮ್ಮ ಒಂದು ಸಾಹಿತ್ಯಿಕ ಓದಿಗೆ ತುಂಬ ಪೂರಕವಾಗಿದ್ವು. ಅವೆಲ್ಲ ಈಗ ಪುರವಣಿಗಳು ಇಲ್ಲದೇ ಇರೋದಕ್ಕೋಸ್ಕರ, ಆ ವಿಮರ್ಶೆಗೆ ಜಾಗ ಇಲ್ಲದೇ ಇರೋದಕ್ಕೋಸ್ಕರ, ಒಬ್ಬ ವಿಮರ್ಶಕ ಅವನಿಗೆ ಅವಕಾಶ ಸಿಗದೇ ಇರೋಕ್ಕೋಸ್ಕರ ಅದು ನಿಂತಿರ್ಬೋದು ಅಂತ ಒಂದು ಗ್ರಹಿಕೆನೂ ಇರ್ಬೋದು. ಎರಡನೇ ವಿಚಾರ ಒಂದೇನು ಅಂತ ಹೇಳಿದ್ರೆ, ಯೂನಿವರ್ಸಿಟಿಗಳಲ್ಲಿ ಆದಷ್ಟು ನಿಲುವುಗಳಿಲ್ಲದ ಗೋಷ್ಠಿಗಳನ್ನು ಒಂದು
ಕಂಡಕ್ಟ್ ಮಾಡಬೇಕು. ಅದು ಕೂಡ ಒಂದು ಅವಶ್ಯಕತೆ ಇದೆ, ಖಂಡಿತ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ವಿಶ್ವವಿದ್ಯಾಲಯಗಳಲ್ಲಿ ಒಬ್ಬ ಶಿಕ್ಷಕ ಒಂದು ಮಷಿನ್ ಥರ ಆಗಿಬಿಟ್ಟಿದ್ದಾನೆ. ಒಂಥರ ಯೂನಿವರ್ಸಿಟಿಗಳು ಯಾವತ್ತೂ ಡಿಗ್ರಿ ಸರ್ಟಿಫಿಕೇಟ್ಗಳು ಕೊಡುವಂಥ ಒಂದು ಫ್ಯಾಕ್ಟ್ರಿಗಳಾಗಬಾರ್ದು ಅನ್ನೋದು ನನ್ನ ಒಂದು ನಿಲುವು. ಸೊ ಆ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯಗಳು ವಿಮರ್ಶೆ ವಿಶ್ವವಿದ್ಯಾಲಯಗಳಲ್ಲಿ ಆಗಬೇಕು, ವಿಮರ್ಶೆ ಪತ್ರಿಕೆಗಳಲ್ಲಿ ಆಗಬೇಕು, ವಿಮರ್ಶೆ ಪಬ್ಲಿಕ್ ಈ ಥರದ ಸಾಹಿತ್ಯಿಕ ಉತ್ಸವಗಳಲ್ಲಿ ಆಗಿದ್ರೆ ಖಂಡಿತ ಕನ್ನಡ ಸಾಹಿತ್ಯಕ್ಕೆ ಒಂದು ಒಳ್ಳೆಯ ಮುನ್ನೋಟ ಇದೆ, ಒಂದು ದೃಷ್ಟಿಕೋನ ಇದೆ, ಒಂದು ಅಡಿಪಾಯ ಇದೆ ಅನ್ನೋದು ನನ್ನ ಒಂದು ಈ ಮೂಲಕ ನನ್ನ ಅಭಿಪ್ರಾಯ. ಕೊನೆಯ ಮಾತುಗಳ ಕಡೆಗೆ ಬಂದುಬಿಡ್ತೇನೆ. ನೀವು ಇಷ್ಟೊತ್ತರೆಗೂ ಹೇಳಿದ ಶ್ರೀಧರ್ ಅವರು ಹೇಳಿದ ಮಾತು ಎಲ್ಲವನ್ನು ಒಪ್ಪಿಕೊಂಡೇ ಇನ್ನೊಂದೆರಡು ವಿಚಾರ ಹೇಳ್ತೀನಿ. ವಿಶ್ವವಿದ್ಯಾಲಯದ ಅಧ್ಯಾಪಕರು ವಿಮರ್ಶೆ ಮಾಡಬೇಕು ಅಥವಾ ವಿಮರ್ಶೆಯ ಲೇಖಕರು ಅಧ್ಯಯನ, ಇದೆಲ್ಲದರಿಂದ ಆಚೆಗೆ ಒಬ್ಬ ಎಲ್ಲೋ ಈಗ ನಮ್ಮ ವೀರಲೋಕದವ್ರು ಮಾಡ್ತಿದ್ದಾರೆ, ಎಲ್ಲೋ ಅಲ್ಲಿ ಪುಸ್ತಕದ ಅಂಗಡಿಯನ್ನು ಇಡ್ತಾರೆ, ಅಲ್ಲಿ ಪುಸ್ತಕ ನೋಡ್ಬೇಕು. ಜನ ವಿಮರ್ಶೆ ಮಾಡಬೇಕು, ಬಹಳ ಮುಖ್ಯವಾಗಿ ಲೋಕ ವಿಮರ್ಶೆ ಮಾಡಬೇಕು. ಲೋಕದ ಜನ ಒಳಗೊಂಡಾಗ ಮಾತ್ರ ಅದು ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ತುಂಬ ಮಾತನಾಡೋದಕ್ಕೆ ದೊಡ್ಡ ಕಂಟೆಂಟನ್ನು ಕೊಟ್ಟು ಇನ್ನೊಂದೆರಡು ಮುಗಿಸ್ತೇವೆ. ಒಂದು ಕೊನೆ ಮಾತಿನ ಖಂಡಿತ ಅಲ್ಲ, ಅದು ಇಲ್ಲ ಅಂತ ಏನಿಲ್ಲ. ಕೊನೆಗೆ ನಾನು ಅಷ್ಟು ಸಬ್ಜೆಕ್ಟ್ಸು ನಾನು ಹಳ್ಳಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ಅನ್ಕೊಂಡಷ್ಟು ಪೆಸಿಮಿಸ್ಟಿಕ್ ಆಗಿ ಹೋಪ್ಲೆಸ್ ಆಗಿ ಸಿಚುವೇಶನ್ ಇಲ್ಲ. ಅವರಿಗೆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಬೇಕಾಗುತ್ತೆ. ಎಷ್ಟು ಜನ ಕೊಡ್ತಾ ಇದ್ದೀರಾ ನೀವುಗಳು, ಇಲ್ಲಿ ಇಂಥ ಕಡೆ ಮಾತಾಡ್ತೀರಾ. ಬಟ್ ಇಲ್ಲಿ ಬಂದಿರೋದು ತಗೊಳ್ಳೋದು ತಗೊಳ್ಳೋದು ಇಲ್ಲ. ನಮ್ಮ ನಿರಾಕರಣೆ ಹಂಗಿಲ್ಲ ಅಂತ ನಾವು ಹೇಳ್ತಾನೆ ಇಲ್ಲ ಮೇಡಮ್, ಅದು ಇದೇ ಇಲ್ಲ ಅಂತ ನಾವು ಹೇಳ್ತಾನೆ ಇಲ್ಲ. ಸಾಧ್ಯತೆಗಳನ್ನು ಕುರಿತು ಮಾತಾಡ್ತಾ ಇದ್ದೀವಿ. ಇಲ್ಲ ಅನ್ನುವ ಒಂದು ಕಡ್ಡಿ ತುಂಡಾದ ಮಾತಂತೂ ಖಂಡಿತ ಇಲ್ಲ. ಅದರ ಸಾಧ್ಯತೆಗಳನ್ನ ಕುರಿತಷ್ಟೇ ನಾವು ಚರ್ಚೆ ಮಾಡಿದ್ದೀವಿ. ಅದನ್ನೇ ಇನ್ನೊಂದು ಮಾತು ತೀರ್ಮಾನಗಳಲ್ಲ. ಆರಂಭದಲ್ಲೇ ನಾವು ಒಂದು ಡಿಸಿಷನ್ ಕೊಡೋದಕ್ಕೆ ಒಂದು ಆಯಾಮ ಇಲ್ಲ ಅಂತ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಹಲವು ಆಯಾಮಗಳಿದೆ, ಒಂದು ಮುನ್ನೋಟ ಇಲ್ಲ ಅಂತ ಹಲವು ಮುನ್ನೋಟ ಇದೆ ಅಂತ ಮೊದಲೇ ಹೇಳ್ಬಿಟ್ಟಿದ್ದೀನಿ. ಇನ್ನೊಂದಷ್ಟು ವಿಚಾರ ಇತ್ತು, ಆದರೆ ಒಂದು ಮಾತು ಬಹುಶಃ ಎಲ್ಲ ಕಾಲದಲ್ಲೂ ಒಂದೊಂದು ಮೀನು ಗಟ್ಟಿಯಾದಂಥ ಒಂದು ನಿಲುವು ತಗೊಂಡಿದೆ. ಇವತ್ತು ನಾವು ಕನ್ನಡ ಸಾಹಿತ್ಯವನ್ನು ಈ ನಮ್ಮ ದೇಶದಲ್ಲಿರುವ ಈಗ ಭಕ್ತಿ ಅನ್ನೋದು ಕೆಲವು ಹುಚ್ಚು ಮತ್ತು ಹೆಚ್ಚು ಎರಡು ಕಡೆ. ಬಹುಶಃ ಎಲ್ಲ ಮಠ ಮಂದಿರಗಳಲ್ಲಿ ಸಾಹಿತ್ಯ ಚರ್ಚೆ ವಿಮರ್ಶೆ ಗೋಷ್ಠಿಗಳು ನಡೆಬಿಟ್ರೆ ಭಕ್ತಿಗಿಂತ ಇದು ಇನ್ನಷ್ಟು ಜಾಸ್ತಿ ಹೋಗುತ್ತೇನೋ ಅಂತ ನನ್ನ ಅಭಿಪ್ರಾಯ. ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋದು ಸರಿ, ವಿಶ್ವವಿದ್ಯಾಲಯಗಳಲ್ಲಿ ಮಾತಾಡೋದು ಸರಿ. ನಾವು ವಚನ ಮೂಮೆಂಟ್ ಮಾಡಿದ, ದಾಸ ಮೂಮೆಂಟ್ ಮಾಡಿದ ಹಾಗೆ ನಾವು ಮೂಮೆಂಟ್ ಆಗಬೇಕು ಅಂದರೆ, ಈ ಥರದೊಂದು ಜನರ ಹತ್ತಿರಕ್ಕೆ ಹೋಗಬೇಕು ಅಂದರೆ ನಾವು ಈ ದಾರಿಯನ್ನು ಹಿಡಿದ್ರೆ ಇನ್ನೊಂದಷ್ಟು ಜನರಿಗೆ ಅಲ್ಲಿ ವೈಚಾರಿಕತೆ ಇರ್ಬೋದು, ನೈತಿಕತೆ ಇರ್ಬೋದು, ಬೇಕು ಬೇಡ ಏನೇ ಎಲ್ಲ ಜನರು ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾ ನಾನು ಇಲ್ಲಿಗೆ ನಮ್ಮ ಮಾತುಗಳನ್ನ ಮುಗಿಸ್ತೀವಿ. ಮತ್ತೇನಾದ್ರು ಇದ್ದರೆ ನಾವು ಮುಂದಿನ ಚರ್ಚೆಗಳಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಇದ್ದಂಥ 3 ಜನ ಗೆಳೆಯರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಕನ್ನಡ ಸಾಹಿತ್ಯದ ಮುನ್ನೋಟದ ಬಗ್ಗೆ ಒಂದಿಷ್ಟು ಮತ್ತು ಕೆಲವು ವಿಚಾರಗಳನ್ನು ನಮ್ಮ ಮುಂದೆ ಹಂಚಿಕೊಂಡದಕ್ಕೆ